ಎಲ್ಲ 3 ಸಲ ಓಂಕಾರ ಮಾಡೋಣ, 1 ನಿಮಿಷ ಧ್ಯಾನ ಮಾಡೋಣ, ಮತ್ತೆ ಒಂದು ಓಂಕಾರ ಮಾಡಿ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲು ಓಂಕಾರ. ಎಲ್ಲ ಜೀವನ್ಮುಕ್ತ ಮಹಾತ್ಮರಿಗೂ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ, ಇಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ, ಆತ್ಮೀಯ ಸೋದರ ಸೋದರಿಯರೇ, ಆವಾಗಲೇ ನಮ್ಮ ಸೆಕ್ರೆಟರಿಯವರು ಅನೌನ್ಸ್ ಮಾಡಿದಂಗೆ ನಾವು ಪರಮಗುರು ಚರಣ ಸನ್ನಿಧಿಯ ಗ್ರಂಥದ ಮುಂದುವರೆದ ಭಾಗವನ್ನು ತಗೊತಾ ಇದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿದೆ, ಪರಮಗುರು ಚರಣ ಸನ್ನಿಧಿಯ ಗ್ರಂಥದ ಬಗ್ಗೆ ಏನು ವಿವರಣೆನೇ ಹೇಳಬೇಕಾಗಿಲ್ಲ. ಎಲ್ರಿಗೂ ಚೆನ್ನಾಗಿ ಚಿರಪರಿಚಿತವಾದ ಗ್ರಂಥ ಅದು ದಿದ್ದು ಕೃಷ್ಣಮೂರ್ತಿಯವರು ಕೇವಲ 13ನೇ ವರ್ಷದಲ್ಲೇ ಅವರಿಗೆ KH ಗುರುಗಳು ಅವ್ರನ್ನ ಹಾಸ್ಟೆಲ್ ಬಾಡಿಯಲ್ಲಿ ಅವರಿರೋ ಜಾಗಕ್ಕೆ ಕರೆಸ್ಕೊಂಡು ಹಲವಾರು ದಿನಗಳ ಕಾಲ ಅವರಿಗೆ ಬೋಧನೆ ಮಾಡ್ತಾರೆ. ಆ ಬೋಧನೆ ಮಾಡಿದ್ದನ್ನು ಬೆಳಗ್ಗೆ ಎದ್ದ ತಕ್ಷಣ ಕೃಷ್ಣಮೂರ್ತಿಯವರು ಅದನ್ನು ಬರೆದು ಇಡ್ತಾಯಿದ್ದರು. ಹೀಗೆ ಹಲವಾರು ದಿನಗಳು ಆದ ನಂತರ ಅದನ್ನು ಮತ್ತೆ KH ಗುರುಗಳಿಗೆ ತೋರಿಸಿ ಅವರೇ ಅದನ್ನು ಎಡಿಟ್ ಮಾಡಿ ಮತ್ತು ಮೈತ್ರೇಯಿ ಪ್ರಭುಗಳು ಸಹ ತೋರಿಸಿ ಅದಾದ ನಂತರ ಆ ಪುಸ್ತಕ, ಚಿಕ್ಕ ಪುಸ್ತಕ ಪಬ್ಲಿಷ್ ಮಾಡ್ತಾರೆ ಪರಮಗುರು ಚರಣ ಸನ್ನಿಧಿಯಲ್ಲಿ, ಆಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ಸ್ ಅಂತ. ಅಂದರೆ ಇವನು ಮೈತ್ರೇಯಿ ಮಹರ್ಷಿಗಳಿಗೂ ಸಹ ಅದಕ್ಕೆ ಅನುಮತಿ ಕೊಟ್ಟು ಆಲ್ಕೋನಿ, ಅವರು ಹಿಂದಿನ ಜನ್ಮದಲ್ಲಿ ಅವರು ನಾಮಾಂಕಿತ ಆಲ್ಕೋನಿ ಅಂತ ಆದ ಹೆಸರಲ್ಲಿ ಅದು ಪುಸ್ತಕ ಪಬ್ಲಿಷ್ ಮಾಡ್ತಾರೆ. ಅದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂಗೆ ಆ ಪುಸ್ತಕವೂ ಚಿಕ್ಕದು, ಅವರು ಚಿಕ್ಕವರೇ, ಆದರೆ ಅದರ ಪ್ರಭಾವ, ಅದರ ಕೀರ್ತಿ ಬಹಳ ಅದ್ಭುತವಾಗಿದೆ ಅಂತ ಗ್ರಹಿಸಿದ ಅನ್ನಿ ಬೆಸೆಂಟ್ ಅಮ್ಮನವರು ಮತ್ತು ಯೋಗಿ ಲೆಡ್ಬಿಟರವರು ಅದಕ್ಕೆ ವ್ಯಾಖ್ಯಾನ ಗ್ರಂಥ ಬರೀತಾರೆ. ವ್ಯಾಖ್ಯಾನ ಗ್ರಂಥ ಟಾಕ್ಸ್ ಆನ್ ದಿ ಪಾತ್ ಆಫ್ ಅಕಲ್ಟಿಸಮ್ ಅಂತ, ಅದು ಸುಮಾರು ದೊಡ್ಡ ಗ್ರಂಥ ಬರೀತಾರೆ. ಅದರಲ್ಲಿ ಆ ಗ್ರಂಥ ವ್ಯಾಖ್ಯಾನ ನೋಡಿದ್ರೇ ಸುಮಾರು ಜನಗಳಿಗೆ ಆ ಚಿಕ್ಕ ಪುಸ್ತಕ ಎಷ್ಟು ವ್ಯಾಲ್ಯೂಬಲ್ ಅಂತ ಗೊತ್ತಾಗೋದು, ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗೋದು ಅಂತ ವ್ಯಾಖ್ಯಾನ ಬರೀತಾರೆ. ಅದಾದ ಮೇಲೆ ಸುಮಾರು ವರ್ಷಗಳ ಕಾಲ ನಾವು ಅದನ್ನೇ ಓದ್ಕೊಂಡಿದ್ವಿ. ಇನ್ನೊಂದು ಯಾವುದೋ ಒಂದು ಬುಕ್ ಬಂದಿತ್ತು, ಅದು ಓದ್ಕೊತಾ ಇದ್ವಿ. ಇವಾಗ ಒಂದು 2 ವರ್ಷಗಳ ಹಿಂದೆ ನಮ್ಮ MS ಶ್ರೀಧರ್ ಸರ್ ಅವರು ಅದಕ್ಕೆ ಒಂದು ಅದ್ಭುತವಾದ ಕನ್ನಡ ಅನುವಾದ ಮಾಡಿದ್ದಾರೆ. MS ಶ್ರೀಧರ್ ಅವರು ಎಲ್ರಿಗೂ ನಿಮಗೆಲ್ಲ ಬಹಳ ಪರಿಚಯರು, ನನಗೂ ಕೂಡ ಆತ್ಮೀಯ ಗುರುಗಳವರು. ಅವರು ಮಾಡಿರೋ ವರ್ಕ್ ನಿಜವಾಗಲೂ ಕನ್ನಡಕ್ಕೆ, ಕನ್ನಡ ಇತಿಹಾಸ ಸೃಷ್ಟಿಗೆ ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಆ ಬುಕ್ಕನ್ನು ಓದ್ರೇ ಗೊತ್ತಾಗುತ್ತೆ ಅವರ ಭಾಷಾ ಪ್ರಜ್ಞೆ ಹೇಗಿದೆ ಅಂತ. ಅಷ್ಟು ಚೆನ್ನಾಗಿ ಅವರು ಭಾಷಾಂತರಿಸಿದ್ದಾರೆ. ಆ ಗ್ರಂಥವನ್ನು ನಾವು ಇವಾಗ ಅಧ್ಯಯನ ಮಾಡ್ತಿದ್ದೇವೆ. ಆವಾಗಲೂ ಸುಮಾರು ಒಂದು 5-6 ಕ್ಲಾಸ್ಗಳಾಗಿದೆ. ಈ ಒರಿಜಿನಲ್ ಬುಕ್ ಏನಿತ್ತು, ಈ ಟಾಕ್ಸ್ ಆನ್ ದಿ ಇದು ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಏನಿತ್ತು, ಅದರಲ್ಲಿ ಕೇವಲ 4 ಅಧ್ಯಾಯಗಳಿತ್ತು. ಈ ತರ್ಜುಮೆ ಇದು ಏನು ಇವರು
ಇದು ವ್ಯಾಖ್ಯಾನ ಗ್ರಂಥ ಬರೆದರು. ವ್ಯಾಖ್ಯಾನ ಗ್ರಂಥ ಬರೆದಾಗ ಅದಕ್ಕೆ ಇಂಟ್ರಡಕ್ಟರಿ ಚಾಪ್ಟರ್ ಅಂತ ಸೇರಿಸಿದ್ರು. ಅದರಲ್ಲೇ 7 ಅಧ್ಯಾಯಗಳಿಟ್ಟರು. ನಾವು ಇವಾಗ ಆ 7 ಅಧ್ಯಾಯಗಳು ಮುಗಿಸಿದ್ವಿ, ಇಂಟ್ರಡಕ್ಟರಿ ಚಾಪ್ಟರ್ ಫುಲ್ ಮುಗಿಸಿದ್ದೀವಿ. ಇವಾಗ ನಾವು ಮೊದಲನೇ ಅಧ್ಯಾಯ ಅಂದರೆ ನಮ್ಮ ಚಿಕ್ಕ ಬುಕ್ಕಲ್ಲಿರೋ ಮೊದಲನೇ ಅಧ್ಯಾಯ ಏನಿರೋದು ವಿವೇಕ. ಆ ವಿವೇಕದ ಅಧ್ಯಾಯವನ್ನು ಇಂದು ನಾವು ಇಲ್ಲಿ ಡಿಸ್ಕಷನ್ಗೆ ತಗೊಂಬೋಣ. ಈ ವಿವೇಕ ಅಧ್ಯಾಯದಲ್ಲೂ ಸಹ ಸುಮಾರು 5 ಅಧ್ಯಾಯಗಳು, ಈ ಭಾಗದಲ್ಲಿ 5 ಅಧ್ಯಾಯಗಳಿವೆ. 5 ಅಧ್ಯಾಯಗಳು ಈ ಥರ ಇದೆ. ಟ್ರೂ ಆ್ಯಂಡ್ ಫಾಲ್ಸ್ ಏಮ್ಸ್ ಅಂತ ಮೊದಲನೇದು, ಅಂದರೆ ಸರಿಯಾದ ಹಾಗೂ ಸರಿಯಿಲ್ಲದ ಉದ್ದೇಶಗಳು ಅಂತ 1ನೇ ಅಧ್ಯಾಯ. 2ನೇ ಅಧ್ಯಾಯ ದಿ ಲೈಫ್ ಆಫ್ ದಿ ಬಾಡೀಸ್, ದೇಹಗಳ ಜೀವಿತ ಅಂತ 2ನೇ ಅಧ್ಯಾಯ. 3ನೇ ಅಧ್ಯಾಯ ತಪ್ಪು ಅಥವಾ ರೈಟ್ ಆರ್ ರಾಂಗ್ ಅಂತ, ಸರಿ ಅಥವಾ ತಪ್ಪು ಅಂತ. 4ನೇ ಅಧ್ಯಾಯ ಬಿ ಟ್ರೂತ್ ಆಲ್ ಟ್ರೂ, ಅಂದರೆ ಎಂದೆಂದಿಗೂ ಸತ್ಯವಾಗಿರುವಂಥ. 5ನೇ ಅಧ್ಯಾಯ ಬಂದು ಅನ್ಸೆಲ್ಫಿಶ್ನೆಸ್ ಆ್ಯಂಡ್ ಡಿವೈನ್ ಲೈಫ್, ನಿಸ್ವಾರ್ಥ ದಿವ್ಯ ಜೀವನ ಅಂತ. ಹೀಗೆ 5 ಗ್ರಂಥಗಳನ್ನು 5 ಅಧ್ಯಾಯಗಳಲ್ಲಿ ಈ ಒಂದು ಭಾಗವನ್ನು, ವಿವೇಕ ಎಂಬ ಭಾಗವನ್ನು ವಿಂಗಡಿಸಿದ್ದಾರೆ. ನಮ್ಗೆ ಆ ಪುಟ್ಟ ಪುಸ್ತಕದಲ್ಲಿ ಸ್ವಲ್ಪನೇ ಬರೋದು, ಬಟ್ ಇಲ್ಲಿ 5 ಗ್ರಂಥಗಳು ಸುಮಾರು ಅದು ಒಂದು 125 ಪೇಜ್ ಬರುತ್ತೆ ಒಂದೊಂದು. ಅದಕ್ಕೆ ಅಷ್ಟೊಂದು ವಿಶಾಲವಾಗಿ ನಮಗೆ ಇಲ್ಲಿ ಒಂದು ವಿವರಣೆ ನೀಡಿದ್ದಾರೆ ಈ ಗ್ರಂಥಕ್ಕೆ. ಇಂದು ನಾವು ಈ ಗ್ರಂಥದಲ್ಲಿ ಬರುವ ಈ ವಿವೇಕ ಭಾಗದಲ್ಲಿ ಬರುವ ಮೊದಲನೇ ಅಧ್ಯಾಯ ಅಂದರೆ ಟ್ರೂ ಆ್ಯಂಡ್ ಫಾಲ್ಸ್ ಏಮ್ಸ್ ಅಂತ, ಸರಿಯಾದ ಹಾಗೂ ಸರಿಯಿಲ್ಲದ ಉದ್ದೇಶಗಳು ಎಂಬುದರ ಬಗ್ಗೆ ತಿಳ್ಕೊಂಬಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನಮಗೆಲ್ಲರಿಗೂ ಗೊತ್ತಿದೆ ಈ ಗ್ರಂಥ ಎಂಥ ಮುಖ್ಯವಾದ ಗ್ರಂಥ ಅಂದರೆ, ಎಸ್ಪೆಷಲಿ ಥಿಯಾಸಫಿಸ್ಟಿಗೆ ಎಂಟ್ರೆನ್ಸ್ಗೆ, ಎಸ್ಪೆಷಲಿ ನಮ್ಮಂಥವರಿಗೆ ಯಾರು ಈ ಥಿಯಾಸಫಿ ಜೀವನಕ್ಕೆ ಕಾಲಿಟ್ಟಿದ್ದೀವಿ ಅವರಿಗೆ ಎಂಥ ಪ್ರಮುಖವಾದ ಬುಕ್ ಅಂದರೆ ಇದು. ಈ ಪುಸ್ತಕದಲ್ಲಿರುವ ವಿಚಾರಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ, ಮನನ ಮಾಡಿ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ನಾವು ಜೀವನ ಮಾಡಿಸಿದರೆ ನಮ್ಮನ್ನು ಯೋಗ ಮಾರ್ಗದ ಹತ್ರ ಕರ್ಕೊಂಡು ಹೋಗಿಬಿಡುತ್ತೆ ಅಂತಾರೆ. ಯೋಗ ಮಾರ್ಗದಲ್ಲಿ ಇಂಥ ಮಾರ್ಗ ಅಲ್ಲ, ಅದು ಬಹಳ ಉತ್ತಮವಾದ ಮಾರ್ಗ. ಆ ಮಾರ್ಗದ ಹೊಸ್ತಲಿಗೆ ತಗೊಂಡು ಹೋಗಿಬಿಡುತ್ತೆ ಈ ಪುಸ್ತಕ ಸರಿಯಾಗಿ ಓದಿದ್ರೆ ಅಂತ ಹೇಳ್ತಾರೆ. ಅದಕ್ಕೆ ಈ ಬುಕ್ಕನ್ನು ನಾವು ಎಲ್ಲರೂ ಸರಿಯಾಗಿ ಓದಬೇಕು, ಅರ್ಥ ಮಾಡ್ಕೋಬೇಕು, ಮನನ ಮಾಡಬೇಕು, ಅದಂತೆ ನಾವು ಜೀವನ ಮಾಡೋದನ್ನು ಕಲಿಬೇಕು ಅಂತ ಹೇಳ್ತಾ, ಈಗ ಈ ವಿವೇಕದ ಅಧ್ಯಾಯದಲ್ಲಿ ಬರುವ, ವಿವೇಕದ ವಿಭಾಗದಲ್ಲಿ ಬರುವ ಮೊದಲನೇ ಅಧ್ಯಾಯವಾದ ಸರಿಯಾದ ಹಾಗೂ ಸರಿಯಿಲ್ಲದ ಉದ್ದೇಶಗಳ ಬಗ್ಗೆ ತಿಳ್ಕೊಬೇಕು ಪ್ರಯತ್ನ ಮಾಡೋಣ. ಇಲ್ಲಿ ಇದನ್ನು ಈ ಗ್ರಂಥದಲ್ಲಿ ಈ ಏನು ಮಾಡಿದ್ದಾರೆ ಅಂದರೆ, ಒಂದು ಹಳೆಯ ಹಳೆಯ ಚಿಕ್ಕ ಬುಕ್ ಇದೆ. ಆ ಬುಕ್ಕದ ಒಂದು ಸ್ಟೇಟ್ಮೆಂಟ್ ತೊಗೊಬೋದು. ಆ ಸ್ಟೇಟ್ಮೆಂಟಿಗೆ ಒಂದು ನಾವು 1 ಸೆಂಟೆನ್ಸು 2 ಸೆಂಟೆನ್ಸು ತೊಗೊಬೋದು. ಅದಕ್ಕೆ ವಿವರಣೆ, ಒಂದು ಕಡೆ ಲೆಟ್ಬಿಟರ್ ವಿವರಣೆ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅನ್ನಿ ಬೆಸೆಂಟ್ ಅವರು ವಿವರಣೆ ಕೊಡ್ತಾ ಹೋಗ್ತಾರೆ. ನಾವು ಅದೇ ರೀತಿಯಲ್ಲಿ ಲೆಟ್ಬಿಟರ್ ಏನು ಹೇಳ್ತಾರೆ, ಕೆಲವಕ್ಕೆ ಒಬ್ಬರೇ ಕೊಟ್ಟಿರ್ತಾರೆ, ಕೆಲವಕ್ಕೆ ಇಬ್ಬರು ಕೊಟ್ಟಿರ್ತಾರೆ. ಅದೇ ವಿವರಣೆ ತಿಳ್ಕೊತಾ ಹೋಗಬೇಕಾಗುತ್ತೆ. ಅದು ಈ ಪುಸ್ತಕ ನಾವು ಅಧ್ಯಯನ ಮಾಡೋ ಕ್ರಮ ಆ ಥರ ಇದೆ. ಲೆಟ್ಬಿಟರ್ ಮತ್ತು ಫಸ್ಟು KH ಗುರುಗಳು JK ಅವರಿಗೆ ಬೋಧನೆ ಮಾಡೋದು ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಅದರ ಕೆಳಗೆ ಅನ್ನಿ ಬೆಸೆಂಟ್ ಅಮ್ಮನವರು ಇಲ್ಲ ಲೆಟ್ಬಿಟರ್ ಅವರು ಏನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ, ನರೇಷನ್ ಕೊಡ್ತಾ ಇದ್ದಾರೆ, ಅದಿರುತ್ತೆ. ಅದೇ ಕ್ರಮದಲ್ಲಿ ನಾವು ಓದಬೇಕಾಗುತ್ತೆ. ಇವಾಗ ಮೊದಲನೇದು ಸರಿಯಾದ ಹಾಗೂ ಸರಿಯಿಲ್ಲದ ಉದ್ದೇಶಗಳು. ಲೆಟ್ಬಿಟರಿಗೆ ಹೇಳ್ತಾರೆ, ಈಗ ನಾವು ಮೂಲ ಗ್ರಂಥದ ಮೊದಲ ಭಾಗಕ್ಕೆ ಬಂದಿದ್ದೇವೆ ಅಂತ. ಆವಾಗಲೇ ನಾನು ಹೇಳ್ದಂಗೆ ಇದು ಆ್ಯಕ್ಚುಲಿ ಮೂಲ ಗ್ರಂಥದ ಮೊದಲ ಭಾಗ. ಇದು ಇಂಟ್ರಡಕ್ಟರಿ, ಇಷ್ಟು ದಿನ ಹೇಳಿದ್ದು ಇಂಟ್ರಡಕ್ಟರಿ ಆಯಿತು. ಇದು ಮೊದಲನೇ ಅಧ್ಯಾಯದ ಮೊದಲ ಭಾಗದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಇದರಲ್ಲಿ ಮೊದಲು KH ಗುರುಗಳು JK ಅವರಿಗೆ ಬೋಧನೆ ಮಾಡಿದ್ದೇನು, ಫಸ್ಟ್ ಪ್ಯಾರ ಏನು ಅಂದರೆ, ಇವುಗಳಲ್ಲಿ ಮೊದಲ ಅರ್ಹತೆಯೇ ವಿವೇಕ. ಮೊದಲ ಅರ್ಹತೆಯೇ ವಿವೇಕ ಇವುಗಳಲ್ಲಿ ಅಂತ ಹೇಳ್ತಾರೆ. ಇವುಗಳಂದರೆ ಯಾವುವು? 4 ಹೇಳಿದಾರಲ್ಲ, ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ. ಈ 4ರಲ್ಲಿ ಮೊದಲನೆಯದು ಬಂದು ವಿವೇಕ. ಇದು ಸಾಮಾನ್ಯವಾಗಿ ಯೋಗ ಮಾರ್ಗವನ್ನು ಪ್ರವೇಶಿಸಲು ಮಾನವರನ್ನು ಕೊಂಡೊಯ್ಯುವ ನಿತ್ಯಾನಿತ್ಯ ವಿವೇಚನೆ ಎಂದು ಅರ್ಥೈಸಲಾಗುತ್ತದೆ. ಆವಾಗಲೇ ನಾವು ಹೇಳ್ಕೊಂಡ್ವಿ, ಈ ಗ್ರಂಥವನ್ನು ಸರಿಯಾಗಿ ನಾವು ಅಧ್ಯಯನ ಮಾಡಿದರೆ ನಮ್ಮನ್ನು ಯೋಗ ಮಾರ್ಗದ ಪಥಕ್ಕೆ
ಕರ್ಕೊಂಡು ಹೋಗುತ್ತೆ ಅಂತ. ಅದಕ್ಕೆ ಹೋಗಬೇಕಾದ್ರೆ ನಿತ್ಯ ಅನಿತ್ಯ ಬಗ್ಗೆ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕಾಗುತ್ತೆ. ಅದನ್ನು ಅರ್ಥೈಸುವ ಒಂದು ವಿಷಯ ಬರುತ್ತೆ ಇದರಲ್ಲಿ ಅಂತ ಹೇಳ್ತಾರೆ. ಅದು ಸರಿಯೇ, ಆದರೆ ಇನ್ನೂ ಅದಕ್ಕೂ ಮಿಗಿಲಾದ ಅರ್ಥವಿದೆ. ಅದು ಸರಿಯೇ, ನಿತ್ಯ ಅನಿತ್ಯದ ಬಗ್ಗೆಯೂ ಹೇಳ್ತಾ ಇದೆ ಗ್ರಂಥದಲ್ಲಿ. ಅದಕ್ಕೂ ಮೀರಿದ ಅನೇಕ ವಿಚಾರಗಳು ಈ ಗ್ರಂಥದಲ್ಲಿ ಇದೆ. ಇದನ್ನು ಯೋಗ ಮಾರ್ಗದ ಪ್ರಾರಂಭದಲ್ಲಿ ಅಲ್ಲದೆ ಕೊನೆಯವರೆಗೂ ಪ್ರತಿದಿನವೂ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಅನುಷ್ಠಾನ ಮಾಡಬೇಕಾಗಿರೋ ವಿಷಯಗಳಿವೆ. ಇದರಲ್ಲಿ ಎಂಥ ಅದ್ಭುತ ವಿಷಯಗಳಿದ್ದರೆ ಇಷ್ಟೊತ್ತು ಹೇಳ್ಕೊಂಡು ನಾವು ಯೋಗ ಮಾರ್ಗದ ಪ್ರವೇಶಕ್ಕೆ ತಗೊಂಡೋಗೋವರೆಗೂ ತಗೊಂಡೋಗುತ್ತೆ ಅಂತ ಹೇಳಿದ್ವಿ. ಅಲ್ಲಿ ಹೋಗಿ ಅಲ್ಲೇ ಬಿಡೋಂಗಿಲ್ಲ. ಅದು ಅಲ್ಲಿಂದ ನಾವು ಜೀವನ ಪರ್ಯಂತ ಸಹ ಅದನ್ನು ಅನುಷ್ಠಾನ ಮಾಡಬೇಕಾಗುತ್ತೆ. ಹೆಜ್ಜೆ ಹೆಜ್ಜೆಯಲ್ಲೂ ಅನುಷ್ಠಾನ ಮಾಡಬೇಕಾಗುತ್ತದೆ. ನಾವು ಏನು ಮಾಡ್ತಾಯಿದ್ದರೂ ನಮ್ಮ ಪ್ರಜ್ಞೆಯಲ್ಲಿ ಅದೇ ಇರಬೇಕಾಗುತ್ತೆ. ಏನು ಈ ಗ್ರಂಥದಲ್ಲಿ ಹೇಳಿದೆ, ಏನು ನಿತ್ಯ ಎಂದರೇನು, ಅನಿತ್ಯ ಎಂದರೇನು, ಮತ್ತೊಂದೇನು, ಇಲ್ಲಿ ಹೇಳೋ ಸದ್ಗುಣಗಳೇನು, ಪ್ರೇಮ ಎಂದರೆ, ಇವೆಲ್ಲ ಈ ಗ್ರಂಥದಲ್ಲಿ ಏನೇನು ಮುಂದೆ ಬರುತ್ತೆ ಅವೆಲ್ಲವನ್ನು ನಾವು ಪ್ರತಿ ಸೆಕೆಂಡು ನಮ್ಮ ಒಂದು ಮನಸ್ಸಿನಲ್ಲಿ ನಾವು ಮೆಲುಕಾಗ್ತಾ ಇರಬೇಕಾಗುತ್ತೆ. ಆ ಥರ ವಿಷಯಗಳಿದೆ. ಅದು ನಾವು ಕೊನೆಯ ಮಟ್ಟ ಅಂದರೆ ನಾವು ಎಲ್ಲಿಂದ ಬಂದು ಅಲ್ಲಿಗೆ ಮುಟ್ಟಬೇಕು, ಅಲ್ಲಿವರೆಗೂ ಸಹ ಈ ಗ್ರಂಥದಲ್ಲಿರೋ ವಿಷಯಗಳು ನಮಗೆ ಆ ಹಂತದಲ್ಲಿ, ಆ ಪ್ರಜ್ಞಾಸ್ಥಿತಿಯಲ್ಲಿ ನಮಗೆ ಕೆಲಸ ಮಾಡ್ತಾ ಇರುತ್ತೆ. ಅದು ಸೂಕ್ಷ್ಮವಾಗಿರ್ಬೋದು, ಅತಿ ಸೂಕ್ಷ್ಮವಾಗಿರ್ಬೋದು, ಅಲ್ಲಿಯೂ ಕೂಡ ಈ ವಿಷಯಗಳು ಕೆಲಸ ಮಾಡ್ತಾ ಇರುತ್ತೆ. ಅಂಥ ಇಂಪಾರ್ಟೆಂಟ್ ಗ್ರಂಥ ಅಂತ ಹೇಳ್ತಾರೆ. ಅಷ್ಟು ಹೇಳ್ತಾ ಎರಡನೆಯದು, ಯೋಗ ಮಾರ್ಗದಲ್ಲಿ ಮಾತ್ರ ಗಳಿಸಲು ಯೋಗ್ಯವಾದುದನ್ನು ಪಡೆದುಕೊಳ್ಳಬಹುದು ಎಂದು ತಿಳಿದು ನೀನು ಅದನ್ನು ಪ್ರವೇಶಿಸುತ್ತೀಯೇ. ಯೋಗ ಮಾರ್ಗಕ್ಕೆ ಹೋದರೆ ಮಾತ್ರ ನಿನಗೆ ಏನು ಬೇಕೋ ಸಿಗುತ್ತೆ ಅಂತೇಳಿ ನೀನು ತಿಳ್ಕೊಂಡು ಇದಕ್ಕೆ ಹೋಗ್ತಾ ಇದೆಯಾ, ಈ ಮಾರ್ಗಕ್ಕೆ ಬಂದಿದೆಯಾ. ಬರೀ ಯೋಗ ಮಾರ್ಗಕ್ಕೆ ಹೋದರೆ ನನಗೆ ಇವೆಲ್ಲ ಸಿಗುತ್ತೆ ಅಂದರೆ ನಮಗೇನೇನೋ ಇದೆ ಅವೆಲ್ಲ ಸಿಗುತ್ತೆ ಅಂತೇಳಿ ಬಂದಿದೆಯಾ. ತಿಳಿಯದೇ ಇರುವವರು ಸಂಪತ್ತು ಹಾಗೂ ಸಾಮರ್ಥ್ಯಗಳನ್ನು ಗಳಿಸಲು ಕಾರ್ಯೋನ್ಮುಖರಾಗುತ್ತಾರೆ. ಇದರಲ್ಲಿ ತಿಳಿದೇ ಇರೋರು ಇರ್ತಾರೆ, ತಿಳಿದವರು ಇರ್ತಾರೆ. ಮುಂದಿನ ಪಾಯಿಂಟಲ್ಲಿ ಬರ್ತಾರೆ. ಎರಡು ರೀತಿಯ ಜನ ಬರ್ತಾರೆ ಅಂತೇಳಿ, ತಿಳಿದೇ ಇರೋರು ತಿಳಿದವರು ಅಂತ ಬರ್ತಾರೆ ಅಂತ ಮುಂದಿನ ಪಾಯಿಂಟಲ್ಲಿ ಹೇಳ್ತಾರೆ. ತಿಳಿದೇ ಇರೋರು ಏನಕ್ಕೆ ಬರ್ತಾರೆ? ತಿಳಿದವರು ಸಾಮಾನ್ಯವಾಗಿ ಜೀವನದಲ್ಲಿ ಏನು ಮಾಡಬೇಕು ಅಂತ ಇರ್ತಾರೆ. ತಿಳಿದೇ ಇರೋರು ಅಂದರೆ ಸಾಮಾನ್ಯವಾದ ಜನಗಳು. ತಿಳಿದವರು ಅಂದರೆ ಭಗವಂತನ ಇಚ್ಛೆಯನ್ನು ತಿಳಿದವರು. ತಿಳಿದವರಂದರೆ ಸಾಮಾನ್ಯವಾಗಿ ಇರೋ ಜನ ಅಂತ ತಿಳ್ಕೊಂಬೋಣ. ಮುಂದೆ ಇನ್ನು ವಿವರಣೆ ಬರುತ್ತೆ ಅದಕ್ಕೆ. ತಿಳಿದೇ ಇರೋ ಸಾಮಾನ್ಯವಾದ ಜನಗಳು ಏನಕ್ಕೆ ಆಗಿ ಜೀವನ ಮಾಡ್ತಾ ಇರ್ತಾರೆ? ಸಂಪತ್ತು ಹಾಗೂ ಸ್ವಾರ್ಥಗಳನ್ನು ಗಳಿಸಿಕೊಳ್ಳಲು ಕಾರ್ಯೋನ್ಮುಖರಾಗಿರ್ತಾರೆ. ನಮ್ಗೆ ಸಂಪತ್ತು ಬೇಕು, ಎಲ್ಲ ನಮಗೆ ಬೇಕು, ಎಲ್ಲ ನಮಗೆ ಬೇಕು, ನಮ್ಮ ಮಕ್ಕಳಿಗೆ ಬೇಕು, ನಮ್ಮ ಮೊಮ್ಮಕ್ಕಳಿಗೆ ಬೇಕು, ನಮ್ಮ ಪರಂಪರೆ ಒಂದು 1000 ವರ್ಷ ಇರೋಷ್ಟು ಬೇಕು, ಸಂಪಾದನೆ ಮಾಡಬೇಕು, ಅದಕ್ಕಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅದು ಎಷ್ಟು ದಿನ ಇರುತ್ತೆ ಅದು ನಮಗೆ? ಇವಾಗ ನಾವು ಹುಟ್ಟಿದ್ದೀವಿ, ಒಂದು 20 ವರ್ಷ ಆಗೋವರೆಗೂ ನಮಗೂ ಏನು 20-25 ವರ್ಷವರೆಗೂ ನಮಗೇನು ಜೀವನದ ಬೆಲೆನೇ ಗೊತ್ತಿಲ್ಲ. ಆಗ ಮತ್ತೆ ಜೀವನಕ್ಕೆ ಬಂದ್ವಿ, ಮದುವೆ ಆದ್ವಿ, ಮಕ್ಕಳಾದ್ವಿ, ಇನ್ನೊಂದು ಆದ್ವಿ, ಕೆಲಸ ಮಾಡಿದ್ವಿ, ಮತ್ತೆ 60 ವರ್ಷ ಆಯಿತು, ರಿಟೈರ್ಡ್ ಹೋದ್ವಿ, ಇನ್ನೊಂದು ಯಾವತ್ತೋ ಹೋಗ್ತೀವೋ ಹೊರಟೋಗ್ಬಿಡ್ತೀವಿ. ಸಂಪಾದನೆ ಮಾಡಿದ್ದೀವಿ, ಅದು ಎಷ್ಟು ವರ್ಷ ಇರುತ್ತೆ ನಮಗೆ? ನೀನು 1,00,000 ಕೋಟಿ ಸಂಪಾದನೆ ಮಾಡಿದ್ರು, ಅದು ಎಷ್ಟು ವರ್ಷ ನಿನ್ನ ಹತ್ರ ಇರುತ್ತೆ? ನಾವು ಈ ಭೂಮಿ ಮೇಲೆ ಇರೋವರೆಗೂ ಇರುತ್ತೆ ಅಷ್ಟೇ. ನಾವು ಹೋದ್ಮೇಲೆ ಅದು ಯಾರ್ದು ನಮ್ಮದಲ್ಲ ಅಷ್ಟೇ. ಅಂತ ನೀನು ಎಷ್ಟೇ ಸಂಪಾದನೆ ಮಾಡೋ, ಎಂಟೈರ್ ಇಂಡಿಯಾನು ನಿಮ್ಮ ಕೈಯಲ್ಲೇ ಇರಲಿ, ಬಟ್ ಅದು ಎಲ್ಲಿವರೆಗೂ ಇರುತ್ತೆ? ನಾವು ಇಲ್ಲಿ ಎಷ್ಟು ವರ್ಷ ಬದುಕಿರ್ತೀವೋ ಅಲ್ಲಿವರೆಗೂ ನಮ್ಮದಷ್ಟೇ. ಅದಾದಮೇಲೆ ಯಾರ್ದೋ ಅದು ಗೊತ್ತಿಲ್ಲ. ಆದರೆ ಅದು ಹೆಚ್ಚಂದರೆ ಒಂದು ಜೀವಿತಕ್ಕೆ ಮಾತ್ರ ಸೀಮಿತ. ಅದೇ ಹೇಳ್ತಾರೆ, ಒಂದು ಜೀವನಕ್ಕೆ ಸೀಮಿತ. ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಒಂದು ಆ ಜೀವನಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಹಾಗಾಗಿ ಅದು ಅನಿತ್ಯವಾದದ್ದು. ಅದು ನಿತ್ಯವಾಗಿ ಕೂಡಿದ್ದಲ್ಲ, ಅನಿತ್ಯದಿಂದ ಕೂಡಿರೋದದು. ಅವಕ್ಕಿಂತ ಇನ್ನೂ ಮಿಗಿಲಾದವು ಇದೆ. ಈ ಅನಿತ್ಯವಾಗಿರೋದಕ್ಕಿಂತ ಇನ್ನು ಮಿಗಿಲಾವು ಅನೇಕವಿದೆ. ನಿತ್ಯ ಹಾಗೂ ಶಾಶ್ವತವಾದುದು ಇದೆ. ನಿತ್ಯವಾದುದು ನಾವು ಸತ್ತರೂ ಬರುವಂಥದ್ದು ನಮ್ಮ ಜೊತೆಯಲ್ಲಿ, ಶಾಶ್ವತವಾಗಿರುವಂಥದ್ದು ಇನ್ನೂ ಅನೇಕವಿವೆ. ಈ ಸೃಷ್ಟಿಯಲ್ಲಿ ಅನೇಕವಿವೆ. ಅದರ ಬಗ್ಗೆ ತಿಳ್ಕೋಬೇಕು. ಅದಕ್ಕಾಗಿ ಜೀವನ ಮಾಡಬೇಕು. ಇದಕ್ಕಾಗಿ ಅನಿತ್ಯವಾಗಿರೋದಕ್ಕೆ ಯಾಕೆ ಜೀವನ ಮಾಡ್ತೀಯಾ ಅಂತ ಹೇಳ್ತಾರೆ. ನೀನೊಮ್ಮೆ ಇವುಗಳನ್ನು ನೋಡಿದರೆ ಇನ್ನು ಬೇರೆ ಯಾವುದನ್ನು ಬಯಸುವುದಿಲ್ಲ. ಒಂದು ಸಲ ನಮಗೆ ಅದರ ಒಂದು ಅರಿವು ಉಂಟಾದರೆ, ಒಂದು ಸಲ ಈ ನಿತ್ಯ
ಈ ನಿತ್ಯವಾದದ್ದು ಶಾಶ್ವತವಾದದ್ದು ಏನಿದೆ ಅಂತ ಗೊತ್ತಾದರೆ ಮತ್ತೆ ನಾವು ಈ ಕಡೆ ಹೋಗಲ್ಲ, ಈ ಸಂಪಾದನೆ ಕಡೆ ಹೋಗಲ್ಲ, ಅನಿತ್ಯವಾದ ಕಡೆ ನಾವು ಹೋಗಲ್ಲ ಅಂತ ಹೇಳ್ತಾರೆ. ಇದು ಜೆ ಕೆ ಅವರಿಗೆ ಬೋಧನೆ ಮಾಡಿದ್ದು ಯಾರು? ಕೆ ಎಚ್ ಗುರುಗಳು. ಇದಕ್ಕೆ ವಿವರಣೆ ಈ ಥರ ಕೊಡ್ತಾರೆ. ಹನಿ ಬೆಸೆಂಟಮ್ಮನವರು ವಿವರಣೆ ಈ ಥರ ಇದೆ. ಆ ವಿವರಣೆ ನೋಡ್ಕೊಂಡು ಹೋಗೋಣ. ನಿತ್ಯಾನಿತ್ಯತೆಯ ಬಗ್ಗೆ ಇರುವ ಪ್ರಶ್ನೆಯು ನಿಗೂಢ ಹಾಗೂ ಭೌತಾತೀತವಾದುದು. ನಿತ್ಯ ಅನಿತ್ಯ ಬಗ್ಗೆ ಇರೋ ಪ್ರಶ್ನೆ ಅದು ಬಹಳ ನಿಗೂಢವಾಗಿದೆ, ಭೌತಾತೀತವಾಗಿದೆ. ಅಂದರೆ ಈ ಸ್ಥೂಲವಾಗಿರೋದಕ್ಕಿಂತ ಮೀರಿದಂಗಿದೆ, ಅದು ಭೌತಾತೀತವಾಗಿದೆ. ಆದರೆ ಅಲ್ಲಿ ನಾವು ಅದರ ಬಗ್ಗೆ ಆಸಕ್ತರಲ್ಲ. ಬಟ್ ನಾವು ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಕಿಲ್ಲ, ನಮಗೇನು ಅಷ್ಟು ಆಸಕ್ತಿ ಇಲ್ಲ ಅಂತಾರೆ. ಏಕೆಂದರೆ ಮಹಾತ್ಮರು ಬೋಧಿಸಿದಾಗ ಆಲ್ಕೊನೆಯವರು ಇನ್ನೂ ಎಳೆಯ ಬಾಲಕ ಹಾಗೂ ಬೋಧನೆಯನ್ನು ಕಾಮಲಕೋದಲ್ಲಿ ಕೊಡಲಾಗಿತ್ತು. ಯಾಕೆ ಹಂಗೆ ಹೇಳ್ತಾ ಇದ್ದಾರೆ ಅಂದರೆ, ಮಹಾತ್ಮರು ಬೋಧಿಸಿದಾಗ ಇವ್ರಿಗಿನ್ನ 13 ವರ್ಷ ವಯಸ್ಸು. ಆತನಿಗೆ ಈ ಪ್ರಪಂಚದ ಬಗ್ಗೆನೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಆಧ್ಯಾತ್ಮ ಬಗ್ಗೆನೂ ಸರಿಯಾಗಿ ಗೊತ್ತಿಲ್ಲ. ಇಂದಿನ ಜನ್ಮಗಳ ಸಂಸ್ಕಾರ ಇರ್ಬೋದು ಅಷ್ಟೇ. ಈ ಲೋಕದ ಸ್ಥೂಲ ಈ ಲೋಕದಲ್ಲಿ ಈ ಜನ್ಮದ ಒಂದು ಸ್ಥಿತಿ ತಿಳ್ಕೊಂಡಾಗ ಅದನ್ನು ಬಾಲಕ, ಅದನ್ನು ಆತನಿಗೆ ಏನು ಹೇಳಿದ್ದಾನೆ ಅದ್ರ ಬಗ್ಗೆ ನಾವು ಅಷ್ಟು ಹೆಚ್ಚಾಗಿ ಅಲ್ಲಿ ಅರ್ಥ ಆಗೋದಿಲ್ಲ ನಮಗೆ. ಅಂತಹ ಪರಿಸ್ಥಿತಿಗಳಲ್ಲಿ ಮಹಾತ್ಮರ ಕೆಳಮನಸ್ಸು ಹಾಗೂ ಜೀವಾತ್ಮನ ಉದ್ದೇಶ ಮಾತನಾಡಿರುತ್ತಾರೆ. ಬಹುಶಃ ಅವರು ಮಹಾತ್ಮರು ಇವರಿಗೆ ಬೋಧನೆ ಮಾಡಬೇಕಾದ್ರೆ ಅವರ ಕೆಳಮನಸ್ಸು, ಜೆ ಕೆ ಅವರ ಕೆಳಮನಸ್ಸು ಹೆಂಗಿದೆ ಮತ್ತು ಅವರ ಕಾಮದೇಹ ಹೆಂಗಿದೆ ಅದರ ಬಗ್ಗೆ ಮಾತ್ರ ಮಾತಾಡಿರುತ್ತಾರೆ. ಅದರ ಬಗ್ಗೆ ಅಂದರೆ ನಾವು ಈ ದೇಹಾತ್ಮ ಮಟ್ಟದಲ್ಲಿ ಜೀವನ ಮಾಡುವಾಗ ಯಾವ ಸ್ಥಿತಿಯಲ್ಲಿರ್ತೀವಿ ಆ ಸ್ಥಿತಿಗೆ ತಮ್ಮ ಸಂಬಂಧಪಟ್ಟಿದ್ದು ಹೇಳಿರ್ಬೋದು ಅಂತ ತಿಳ್ಕೊತೀವಿ. ಹಾಗೂ ಆ ಸಂದರ್ಭದಲ್ಲಿ ಇನ್ನೂ ಸಂಪೂರ್ಣವಾಗಿ ಬೆಳೆದಿರದ ಒಬ್ಬ ಬಾಲಕ ಕೆಳಮನಸ್ಸಿನಿಗೆ ಸಂಪರ್ಕವಾದ ರೀತಿಯಲ್ಲಿ ಅವರು ಬೋಧಿಸಿರುತ್ತಾರೆ. ಅವರು ಇನ್ನು ಬಾಲಕ ಒಂದು ಕಡೆ ಬಾಲಕ, ಒಂದು ಕಡೆ ಇನ್ನು ದೇಹಾತ್ಮದಲ್ಲೇ ಇದ್ದಾನೆ, ಇನ್ನು ಉನ್ನತ ಮಟ್ಟಕ್ಕೆ ಹೋಗಿದ್ದಾನಿಲ್ಲೋ ಗೊತ್ತಿಲ್ಲ. ಆ ಟೈಮಲ್ಲಿ ಅವನು ಟೆಸ್ಟ್ ಮಾಡಬೇಕಲ್ಲ, ಮಹಾತ್ಮರು ಟೆಸ್ಟ್ ಮಾಡಬೇಕಾದ್ರೆ ಅವನಿಗೆ ಯಾವ ರೀತಿಯ ಬೋಧನೆಗಳು ಕೊಟ್ಟರೆ ಅದು ಸರಿ ಹೋಗುತ್ತೆ ಅಂತೇಳಿ ಅವರಿಗೆ ಆ ರೀತಿಯ ದೇಹಾತ್ಮದಲ್ಲಿ ಮತ್ತು ಕಾಮ ಶರೀರದಲ್ಲಿ ಏನು ವ್ಯವಹಾರಗಳು ನಡೀತಾ ಇರುತ್ತೋ ಅದಕ್ಕೆ ಸಂಬಂಧಪಟ್ಟ ಬೋಧೆಗಳನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೋಬೇಕಾಗುತ್ತೆ. ಜೀವಾತ್ಮವು ಎಷ್ಟೇ ಹಳೆಯದಾದರೂ ದೇಹಾತ್ಮದ 3 ದೇಹಗಳು ಇನ್ನೂ ಎಳೆಯವೇ. ಹೀಗಾಗಿ ಕಾಮಲೋಕದ ಪ್ರಜ್ಞೆಯಿಂದ ಶಿಷ್ಯನಾದ ಆಲ್ಕೊನೆಯು ಸ್ಥೂಲ ಪ್ರಜ್ಞೆಗೆ ಬಂದು ಮಾನಸಿಕವಾಗಿ ಎಚ್ಚರವಾದಾಗ ಅವನು ಅವುಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವಂತೆ ಬೋಧೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಈ ಎಕ್ಸ್ಪ್ರೆಷನ್ ಬಳಿ ಚೆನ್ನಾಗಿದೆ. ಜೀವಾತ್ಮ ಭಾವ ಎಷ್ಟೇ ಹಳೆಯದಾದರೂ, ಜೀವಾತ್ಮ ಭಾವ ಅಂದರೆ ಯಾವುದು? ನಮ್ಮ ಕಾರಣ ಶರೀರ, ಬುದ್ಧಿ, ಆತ್ಮ, ಇದು ನಮ್ಮ ಜೀವಾತ್ಮ. ಆದರೂ ಹಳೆಯದು, ನಮ್ಮದೇನು ಇದು ಹೊಸದೇ. ಇದು ಬಂದು 40 ವರ್ಷ, 50 ವರ್ಷ, 60 ವರ್ಷ, 20 ವರ್ಷ ಆಗಿರ್ಬೋದು. ಬಟ್ ನಮ್ಮ ಕಾರಣ ಶರೀರ, ನಮ್ಮ ಜೀವಾತ್ಮ ಭಾಳ ಹಳೆಯದೆ. ಅದಕ್ಕೆ ಸುಮಾರು ಜನ್ಮಗಳಾಗಿದೆ. ಕೆಲವರು 100 ಆಗಿರ್ಬೋದು, ಕೆಲವರು 400 ಆಗಿರ್ಬೋದು, ಕೆಲವು 500 ಇರ್ಬೋದು, 600 ಆಗಿರ್ಬೋದು. ಇದು ಅನೇಕ ಜನ್ಮಗಳು ಪಡೆದಿದೆ ಈ ಜೀವಾತ್ಮ. ಅದಕ್ಕೆ ಅಷ್ಟು ಅನುಭವ ಇದೆ. ಅದಕ್ಕೆ ಇದ್ದರೂ ಸಹ ಬಟ್ ಈ ದೇಹಾತ್ಮ ಇನ್ನು ಎಳೆಯುದು. ಅದೇ ರೀತಿ ಜೆ ಕೆ ಅವರು ಕೂಡ ದೇಹಾತ್ಮನ ಎಳೆಯುವುದಾಗಿದೆ ಅದು. ಹೀಗಾಗಿ ಕಾಮಲೋಕದ ಪ್ರಜ್ಞೆಯಿಂದ ಎಲ್ಲಿರುವ ಅವನು ಕಾಮಲೋಕದ ಪ್ರಜ್ಞೆ, ಕೆಳಗಿನ ಮನೋಲೋಕದ ಪ್ರಜ್ಞೆಯಲ್ಲೇ ಇದ್ದಾನೆ. ಅಂತಹ ಶಿಷ್ಯನಾದ ಆಲ್ಕೊನೆಯು ಸ್ಥೂಲ ಪ್ರಜ್ಞೆಗೆ ಬಂದು ಮಾನಸಿಕವಾಗಿ ಎಚ್ಚರವಾದಾಗ ಕಾಮಲೋಕ ಪ್ರಜ್ಞೆ, ಕೆಳಗಿನ ಮನೋಲೋಕ ಪ್ರಜ್ಞೆ, ಕಾಮಲೋಕದ ಪ್ರಜ್ಞೆ ಮತ್ತು ಸ್ಥೂಲ ಲೋಕದ ಪ್ರಜ್ಞೆಗೆ ಬಂದು ಎಚ್ಚರವಾದಾಗ, ಇಮಿಡಿಯೇಟ್ ಕಾಮಲೋಕದಲ್ಲಿ ಎಚ್ಚರ ಅಂದರೆ ಅವೇರ್ನೆಸ್ ಬಂದಾಗ, ಅವನಿಗೆ ಅಲ್ಲಿ ಅವೇರ್ನೆಸ್ ಬಂದಾಗ ಅವನು ಅವುಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವಂತೆ ಬೋಧೆಗಳನ್ನು ಕೊಟ್ಟಿದ್ದಾರೆ. ಆ ಬೋಧೆಗಳು ಅಂದರೆ ಅವನು ದೇಹಾತ್ಮ ಭಾವನೆಯಲ್ಲಿ ಇದ್ದಾನೆ, ಹುಡುಗ ಇದ್ದಾನೆ. ಆ ದೇಹಾತ್ಮ ಭಾವದಲ್ಲೇ ಸ್ವಲ್ಪ ಬೆಳೆದ ಮೇಲೆ ಅವನಿಗೆ ಅರಿವು ಅನ್ನೋದು ಉಂಟಾಗುತ್ತೆ, ಎಚ್ಚರ ಅನ್ನೋದು ಉಂಟಾಗುತ್ತೆ. ಆವಾಗ ಈ ಬೋಧೆಗಳನ್ನು ಸರಿಯಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದಾರೆ ಅನ್ನೋ ಥರ ಹೇಳ್ತಾರೆ. ಇಲ್ಲಿ ದಿವ್ಯವಾಗಿಲ್ಲದೇ ಇರುವ ಎಲ್ಲವೂ ಅನಿತ್ಯವೆಂದು ತೆಗೆದುಕೊಳ್ಳಲಾಗಿದೆ. ನಿತ್ಯ ಅನಿತ್ಯ ಅಂತ ಹೇಳಿದ್ವಲ್ಲ, ಏನು ನಿತ್ಯ ಅನಿತ್ಯ ಅಂದರೆ ನಾವು ಜನರಲ್ಲಾಗಿ ಯಾವುದು ಶಾಶ್ವತವಾಗಿರುತ್ತೋ ಅದು ನಿತ್ಯ ಅಂದ್ಕೊತೀವಿ, ಯಾವುದು ಅಶಾಶ್ವತವಾಗಿದೆಯೋ ಅದು ಅನಿತ್ಯ ಅಂದ್ಕೊತೀವಿ. ಎಕ್ಸಾಂಪಲ್ ನಾವೇ ತಗೊಂಬೋಣ. ನಾವು ನಿತ್ಯವೋ ಅನಿತ್ಯವೋ? ನಾವು ನಿತ್ಯ ಅಲ್ವಾ? ಡೌಟಾ?
ಏನು ಡೌಟು? ನಿತ್ಯವೋ ನಿತ್ಯವೋ ನಾನೇನು ನಿತ್ಯ ಅಂದ್ಕೊಂಡಿದ್ದೀನಪ್ಪ ಅಲ್ವಾ? ಅಲ್ವಲ್ಲ? ಎಲ್ಲ ನಾವು ನಿತ್ಯವಲ್ಲ. ಯಾಕಂದರೆ ಜಸ್ಟ್ ಒಂದು ನಿಮಿಷ ನೋಡಿದರೆ ಸಾಕು. ನಾವು ಅನೇಕ ಸಲ ಹೇಳ್ಕೊಂಡಿದ್ದೀವಿ ಈ ವಿಷಯ. ನಾವು ಮಕ್ಕಳಾಗಿದ್ವಿ, ಅವಾಗ ಏನೂ ಗೊತ್ತಿರಲಿಲ್ಲ. ಸ್ವಲ್ಪ ದೊಡ್ಡವರಾದ್ವಿ, ಆಟ ಪಾಠ ಆಡಿಕೊಂಡು ಸ್ಕೂಲ್ ಓದಿ ಇದು ಮಾಡ್ಕೊಂಡು ಬಂದ್ವಿ. ಆವಾಗಿದ್ದಂಗೆ ಆವಾಗ ಮಕ್ಕಳಾದಾಗ, ದೊಡ್ಡ ಮಕ್ಕಳಾದಾಗ ಇರಲಿಲ್ಲ. ಮತ್ತು ಕಾಲೇಜಿಗೆ ಹೋದ್ವಿ, ಮತ್ತು ಕೆಲಸಕ್ಕೆ ಹೋದ್ವಿ, ಮತ್ತು ಮದುವೆ ಮಾಡಿಕೊಂಡ್ವಿ, ಮಕ್ಕಳಾದ್ವಿ, ಮತ್ತು ನಾವು ನಮ್ಗೆ ಮೊಮ್ಮಕ್ಕಳು ಆದವು. ಸೊ ಅಷ್ಟಾಗುವಷ್ಟಿಗೆ ಇದ್ವಿ. ಅದೇ ಮೊದಲು ಮಕ್ಕಳಾದಾಗ ಇದ್ದಾಗೆ ಇದ್ದೀವಿ. ಇವಾಗ ನಾವು ಒಂದು ಫೈನ್ ಡೇ ವಿಲ್ ಕಿಕ್ ದಿ ಬಕೆಟ್, ನಾವು ಖಾಲಿ ಮಾಡಿ ಹೋಗ್ತೀವಿ. ಸೊ ಅಲ್ಲಿಗೆ ಇದು ಟೋಟಲಿ ಯಾರಿಗೂ ಡೌಟೇ ಬೇಕಲ್ಲ, ಇದು ಅನಿತ್ಯವಾದದ್ದು, ಬಹಳ ಅನಿತ್ಯವಾದದ್ದು. ಇದು ನಿತ್ಯವಲ್ಲವೇ ಅಲ್ಲ. ಅದು ಅಷ್ಟು ವರ್ಷವೂ ನಿತ್ಯ ಅಂತ ಹೇಳೋಕ್ಕಾಗಲ್ಲ. ಮಗುವಾಗಿದ್ದೇ ಇರಬೇಕಾದ್ರೂ ಹೋಗ್ಬೋದು, ಮಧ್ಯ ವಯಸ್ಸದಲ್ಲೇ ಹೋಗ್ಬೋದು, ಇಲ್ಲ ಮುದುಕರಾಗೋರು ಇದ್ದೂ ಹೋಗ್ಬೋದು. ಆ ಥರ ಅನಿತ್ಯವಾದದ್ದು ಇದು. ಯಾವುದು ದಿವ್ಯವಲ್ಲ. ಈ ಅನಿತ್ಯವಾಗಿರುವುದು ಯಾವುದು ದಿವ್ಯವಲ್ಲ. ದಿವ್ಯದಿಂದ ಕೂಡಿಲ್ಲ. ದೈವತ್ವ ಇದೆ, ಬಟ್ ಶಾಶ್ವತವಲ್ಲ. ಇದ್ಯಾವುದು ಶಾಶ್ವತವಲ್ಲ. ದಿವ್ಯವಾಗಿಲ್ಲದೆ ಇರುವ ಎಲ್ಲವನ್ನು ಅನಿತ್ಯವೆಂದು ತೆಗೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಇದು ಯಾವುದು ಶಾಶ್ವತವಲ್ಲವೋ ಅದು ದಿವ್ಯವೇ ಅಲ್ಲ ಅನ್ನೋ ಥರ ಹೇಳ್ತಾರೆ. ಅವೆಲ್ಲ ಅನಿತ್ಯ ಅಂತ ತಿಳ್ಕೊಬೇಕಾಗುತ್ತೆ. ಅವೆಲ್ಲ ಅನಿತ್ಯ, ಬರ್ತಾ ಇದೆ, ಹೋಗ್ತಾ ಇದೆ. ಇವತ್ತಿದೆ, ನಾಳೆ ಇರಲ್ಲ, ಮತ್ತು ಇನ್ನೊಂದು ದಿನಕ್ಕೆ ಬರುತ್ತೆ. ಹೋಗ್ತಾ ಇದೆ, ಬರ್ತಾ ಇದೆ. ಅದು ಅನಿತ್ಯವಾದದ್ದು. ವ್ಯಕ್ತ ಪ್ರಪಂಚದಲ್ಲಿ ಅಷ್ಟೇ ಅಲ್ಲ, ವ್ಯಕ್ತ ಪ್ರಪಂಚದಲ್ಲಿ ಇರುವುದೆಲ್ಲವೂ, ಕೆಳ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಎಲ್ಲವೂ ಹಾಗೂ ಮಾನವರು ಉನ್ನತ ಗುರಿಗಾಗಿ ಇಟ್ಟುಕೊಂಡು ಸಾಧಿಸಲು ಕಾರ್ಯೋನ್ಮುಖರಾಗುವ ಉಚ್ಚ ವಸ್ತು ವಿಚಾರಗಳೆಲ್ಲವೂ ಅನಿತ್ಯವೇ. ಸರಳವಾಗಿ ಹೇಳಬೇಕಂದ್ರೆ, ನಮಗೆ ಈ ದೇಹಾತ್ಮದಲ್ಲಿರುವ ನಮ್ಮ ಈ ಮನಸ್ಸಿಗೆ, ನಮ್ಮ ಮನಸ್ಸಿಗೆ, ಈ ಕಾಮ ಶರೀರಕ್ಕೆ, ಈ ಸ್ಥೂಲ ಶರೀರಕ್ಕೆ ಯಾವ ಅನುಭವಕ್ಕೂ ಬರ್ತಾಯಿದ್ವೋ ಇವು ಯಾವುವು ನಿತ್ಯವಲ್ಲ. ಇನ್ನು ಮುಂದಕ್ಕೆ ಹೋದರೆ ಅದು ಇನ್ನೊಂದು ಹಂತದಲ್ಲಿ ಅವನು ಮುಖ್ಯವಲ್ಲ. ಇವಾಗ ಸ್ಥೂಲವಾಗಿ ಸ್ಥೂಲ ಲೋಕದಲ್ಲಿ ಯಾವ ವಸ್ತುಗಳು, ಯಾವ ಮನುಷ್ಯರು, ಯಾವ ಪ್ರಾಣಿಗಳು, ಯಾವ ವಸ್ತುಗಳು ಮುಖ್ಯವಲ್ಲ. ಎಲ್ಲವೂ ಅನಿತ್ಯವೇ. ಯಾವುವೂ ನಿತ್ಯವಲ್ಲ. ಎಲ್ಲವೂ ಅನಿತ್ಯವೇ. ಇನ್ನು ಸ್ವಲ್ಪ ಹೈಯರ್ ಲೆವೆಲ್ಗೆ ಹೋದರೆ ಈ ಬ್ರಹ್ಮಾಂಡ, ಸೂರ್ಯ, ಚಂದ್ರ, ನಕ್ಷತ್ರಗಳ ಬ್ರಹ್ಮಾಂಡ, ಈ ಮಿಲ್ಕಿ ವೇ ಯಾವುದೂ ಶಾಶ್ವತ ಅಲ್ಲ. ಅವನು ಒಂದಿನ ಹೋಗೋದೆ. ನಮ್ಮ ಬ್ರಹ್ಮನು ಕೂಡ ಒಂದಿನ ಹೋಗ್ಬಿಡ್ತಾನೆ. ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ರಲ್ಲ ಬ್ರಹ್ಮ, ಅವನಿಗೂ ಒಂದು ವಯಸ್ಸು 100 ವರ್ಷ. ಎಂಥ 100 ವರ್ಷ? ಅದು ಗೊತ್ತಿದೆಯಲ್ಲ ಫಾರ್ಮುಲಾ. ಎಂಥ 100 ವರ್ಷ? ಒಂದು ಕಲ್ಪಕ್ಕೆ 342 ವರ್ಷಗಳು. ಅದು ಒಂದು ದಿನ, ಒಂದು ಹಗಲು ಅಂತ. ಅದು ಇನ್ನೊಂದು ಹಗಲಾದರೆ, ಇನ್ನೊಂದು ಕಲ್ಪ ಆದರೆ ಒಂದು ರಾತ್ರಿ. ಈ ಥರ 684 ವರ್ಷಗಳಾದರೆ ಬ್ರಹ್ಮನಿಗೆ ಒಂದು ದಿನ ಇಂಟು 100 ವರ್ಷ. 365 ಇಂಟು 100 ಆಗೋದು ಎಷ್ಟು ಬರುತ್ತೋ ಅಷ್ಟು ವರ್ಷಕ್ಕೆ ಅದು ಒಟ್ಟಲ್ಲಿ ದೊಡ್ಡದೇ. ಅದು ನಮಗೆ ಬೃಹತ್ತಾಗಿದೆ. ಬಟ್ ಅವನಿಗೂ ಒಂದು ಟೈಮ್ ಇದೆ ಅಷ್ಟೇ. ಅದು ಅನಿತ್ಯವೇ. ಅದು ಕೂಡ ಅನಿತ್ಯವಲ್ಲ. ಮೈಕ್ರೋ ಲೆವೆಲ್ ತಗೊಂಡ್ರು, ಮ್ಯಾಕ್ರೋ ಲೆವೆಲ್ ತಗೊಂಡ್ರು, ಎಲ್ಲವೂ ಅನಿತ್ಯವೇ ಇದೆ. ನಿತ್ಯ ಇರೋದು ಒಬ್ಬನೇ ಒಬ್ಬ ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮ ಸ್ವರೂಪ ಬಿಟ್ಟು ಇನ್ನು ಬೇರೆ ಈ ಎಂಟೈರ್ ಕಾಸ್ಮಾಸಲ್ಲಿರೋದು ಯಾವುದೂ ಸಹ ನಿತ್ಯವಲ್ಲ ಅಂತ ತಿಳ್ಕೊಬೇಕಾಗುತ್ತೆ. ಮಹಾತ್ಮರ ಆಲೋಚನೆಯನ್ನು ಅನುಸರಿಸಿ ನೋಡಿದಾಗ ದೈವೇಚ್ಛೆಗೆ ಸಂಬಂಧಿಸಿದ್ದನ್ನು ಬಿಟ್ಟು ಬೇರೆಲ್ಲವೂ ಅನಿತ್ಯವೇ. ದೈವೇಚ್ಛೆಗೆ ಸಂಬಂಧಪಡಿಸೋದು ಬಿಟ್ಟು ಎಲ್ಲವೂ ಅನಿತ್ಯವೇ. ಇಷ್ಟು ಹೇಳ್ಕೊಂಡವಲ್ಲ, ಅವೆಲ್ಲವೂ ಅನಿತ್ಯವೇ. ದೈವೇಚ್ಛೆ ಅಂದರೆ ದೈವವೆಂದೇ ನಮಗೆ ನಿತ್ಯವಾದದ್ದು. ವಿವೇಕಿಗಳು ನಿತ್ಯತೆಯ ಬಗ್ಗೆ ಅರಿತಿರುತ್ತಾರೆ. ವಿವೇಕದಿಂದ ಕುಡಿಯೋರು, ನಾವು ವಿವೇಕದ ಪ್ರಜ್ಞೆ ಮಾಡ್ತಾ ಇರೋದಿಲ್ಲಿ. ಆ ಥರ ವಿವೇಕ ಇರೋರು ನಿತ್ಯತೆ ಎಂದರೆ ಏನು ಅಂತ ತಿಳ್ಕೊಂಡಿರ್ತಾರೆ. ಅದರ ಪ್ರಜ್ಞೆ ಅವರಿಗಿರುತ್ತೆ, ನಿತ್ಯತೆಯ ಪ್ರಜ್ಞೆ ಅವರಿಗೆ ಇರುತ್ತೆ. ಹಾಗಾಗಿ ಅವನು ಯಾವ ಮಾತ್ರವೋ ನಿಜವಾದ ಕರ್ತೃವೆಂದು ಅವನು ಮಾತ್ರವೇ ನಿಜವಾದ ಕರ್ತೃವೆಂದು ಎಣಿಸಿರುತ್ತಾರೆ. ಅವರು ಅಂದರೆ ಭಗವಂತ ಒಬ್ಬನೇ ನಿಜವಾದ ಕರ್ತೃ, ಅಂದರೆ ಸೃಷ್ಟಿ ಮಾಡೋರು, ಇದಕ್ಕೆಲ್ಲ ಕಾರಣಭೂತರು ಆ ಭಗವಂತ ಒಬ್ಬನೇ ಬಿಟ್ಟು ಇನ್ನು ಬೇರೆ ಯಾರೂ ಅಲ್ಲ. ನಾವೊಂದು ಗೊತ್ತೀವಿ, ನಮ್ಮ ಮಕ್ಕಳು ನಾವು ಜವಾಬ್ದಾರಿ, ನಾವಲ್ವ ನಮ್ಮ ಮಕ್ಕಳಲ್ವೇ ಅವರು ನಾನು ಕರ್ತೃತ್ವ. ಅದು ಭೌತಿಕವಾಗಷ್ಟೇ. ಆಂತರಿಕವಾಗಿ ಆಧ್ಯಾತ್ಮಿಕವಾಗಿ ನಮಗೆ ಕರ್ತೃ ಇರೋದು ಒಬ್ಬನೇ ಒಬ್ಬ, ಆ
ಭಗವಂತ ಆ ಪರಬ್ರಹ್ಮ ಸ್ವರೂಪ. ಅವನು ಬಿಟ್ಟು ಬೇರೆ ನಾವು ಏನು ಮಾಡೋದು, ನಾನು ಅದು ಮಾಡೋದು ಇದು ಮಾಡೋದಂದರೆ ಇದೆಲ್ಲ ಏನು ಮಾಡಿದ್ವಿ ನೀನು, ಒಂದು ಉಪಕರಣ ಅಷ್ಟೇ. ಅವನು ಮಾಡಿಸ್ತಾ ಇದ್ದೀನಿ, ನೀನು ಮಾಡಿದ್ವಿ ಅಷ್ಟೇ. ನಿಂದೇನಿದೆ ಅಲ್ಲಿ ಮಾಡೋಕ್ಕೆ, ನೀನೇನು ತಂದು ಇಲ್ಲ, ನೀನೇನು ತಗೊಂಡು ಹೋಗೋಕ್ಕೂ ಹೋಗಲ್ಲ. ನಿಂದು ಇರೋದ್ರ ಏನಿದೆ ಅವನು ಕಳಿಸಿದ್ದಾನೆ, ನೀನು ಬಂದಿಲ್ಲಿ ಅವನು ಇನ್ಸ್ಟ್ರೂಮೆಂಟಾಗಿ ಕೆಲಸ ಮಾಡ್ತೀವಿ. ಇಲ್ಲಿಂದ ಅವನು ಫೈನ್ ಡೇ ಬಿಟ್ಟು ಹೋಗ್ತಾ ಇದ್ದೀವಿ ಅಷ್ಟೇ. ಕರ್ತೃ ಅವನೊಬ್ಬನೇ ಅನ್ನೋದು ಯಾರು ಆ ವಿವೇಕಿಯಾದ ಜ್ಞಾನಿ ತಿಳಿದಿರುತ್ತಾನೆ. ಅವನ ಇಚ್ಛೆಯಂತೆ ದೇವದೂತರಾಗಿ ಕಾರ್ಯವನ್ನು ಮಾಡುತ್ತಿದ್ದೇವೆ. ಅದು ಇದು ಯಾರಿಗೆ ಹೇಳ್ತಾ ಇರೋದು? ಮಹಾತ್ಮರಿಗೆ ಇವರು ಹೇಳ್ತಾ ಇದ್ದಾರೆ. ಮಹಾತ್ಮರೇ ಆ ಭಗವಂತನ ಒಂದು ದೇವದೂತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಹಾತ್ಮರೇ ಆ ರೀತಿ ಕೆಲಸ ಮಾಡ್ತಾ ಇರಬೇಕಿದ್ರೆ ವಾಟ್ ಅಬೌಟ್ ಅಸ್ ವೆನ್ ಬಿಗ್ ಮ್ಯಾನ್ ಈಸ್ ಸ್ಟ್ಯಾಂಡಿಂಗ್ ಇಸ್ ವಾಟ್ ಈಸ್ ಮೈ ಅರ್ಥಮೆಟಿಕ್ ಅಂತಾರೆ. ಹಂಗೆ ದೊಡ್ಡ ದೊಡ್ಡವರು ಮಹಾತ್ಮರ ಕೆಲಸನೇ ಆ ರೀತಿ ಆದರೆ ನಾವು ಕ್ಷುದ್ರ ಜೀವಿಗಳು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ತಿಳ್ಕೋಬೇಕು. ಅವರು ಅವರವರ ಕಾರ್ಯಗಳನ್ನು ಇನ್ನೂ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಬೇಕು. ಅವರು ಭೌತಿಕ ವ್ಯವಹಾರಗಳನ್ನು ಕಡೆಗಣಿಸಬೇಕೆಂದೇನು ಸೂಚಿಸುವುದಿಲ್ಲ. ಹಂಗಂತೇಳಿ ನಾವು ಭೌತಿಕವಾದ ಕೆಲಸಗಳನ್ನು, ನಮ್ಮ ಕರ್ಮಗಳನ್ನು ಬಿಡಬೇಕು ಅಂತೇನಿಲ್ಲ, ನಮ್ಮ ಕರ್ತವ್ಯಗಳನ್ನು ಬಿಡಬೇಕು ಅಂತ ಹೇಳಿಲ್ಲ. ನಾವು ಕರ್ತವ್ಯಗಳನ್ನು ನಾವು ಮಾಡಲೇಬೇಕು. ಶ್ರೀಕೃಷ್ಣ ಘೋಷಣೆ ಮಾಡಿ ಹೇಳಿದ್ದಾನೆ, ನಿನ್ನ ಕರ್ತವ್ಯವನ್ನು ನೀನು ಮಾಡುವ ರೀತಿಯನ್ನು ತಿಳ್ಕೊಂಡು ಮಾಡೋಷ್ಟೇ. ಕರ್ಮ ಮಾಡೋದು ನೀನು ಅನಿವಾರ್ಯ, ನೀನು ಮಾಡಲೇಬೇಕು. ಆ ಕರ್ಮದ ಫಲಕ್ಕೆ ನೀನು ಮಾಡಬೇಡ. ನಾನು ಕರ್ತೃತ್ವ ಭಾವನೆಯಿಂದ ಮಾಡಬೇಡ, ಅದರ ಫಲಕ್ಕಾಗಿ ನೀನು ಮಾಡಬೇಡ. ಕರ್ಮ ಮಾಡಿಬಿಡು, ಅವು ನೋಡ್ಕೋತಾರೆ ಮುಂದಿನಂತ. ಹಂಗೆ ಪ್ರತಿಯೊಬ್ಬರು ನಾವು ಕರ್ಮವನ್ನು ಮಾಡಬೇಕು. ಹಿಂಗೆ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು. ಮಾಮೂಲಿ ಮಾಡೋ ಜನರಿಗಿಂತ ನಾವು ತ್ಯಾಗರಾದವರು ಇಲ್ಲ ಮಹಾತ್ಮರಾದವರು ಇನ್ನೂ ಉತ್ತಮವಾದ ಕೆಲಸಗಳು ಮಾಡಬೇಕಾಗುತ್ತೆ. ಮಾಮೂಲಿ ಜನರಿಗೆ ಉತ್ತಮವಾದ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅವರು ಅವರವರ ಕಾರ್ಯವನ್ನು ಇನ್ನೂ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಬೇಕು. ನಾವಿನ್ನೂ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಬೇಕು. ನಮ್ಮ ದಿನನಿತ್ಯದ ಕರ್ಮಗಳಾಗಲಿ ಇನ್ನೂ ಕೆಟ್ಟದಾಗಿ ಅಲ್ಲ. ಏಕೆಂದರೆ ಅವರು ಬಾಹ್ಯ ಪ್ರಪಂಚದಲ್ಲಿ ಅವನ ಕಾರ್ಯಗಳನ್ನು ದೇವದೂತರಾಗಿ ನಿರ್ವಹಿಸ್ತಾ ಇರ್ತಾರೆ. ಕೆಟ್ಟದಾಗಿ ಮಾಡಬಾರ್ದು. ನಾವು ಮಾಡೋ ಕರ್ಮ ಭಾರಿ ಚೆನ್ನಾಗಿ ಮಾಡಬೇಕು. ಯಾಕಂದರೆ ಯಾರಾದರೆ ಭಗವಂತನ ಮೇಲೆ, ಭಗವಂತನೇ ಇದಕ್ಕೆಲ್ಲ ಕಾರಣ ಅಂತ ತಿಳಿದಿರ್ತಾರೆ, ಯಾರಿಗಾದರೆ ಕರ್ತೃತ್ವ ಭಾವನೆ ಇರಲ್ವೋ ಅವರು ನಾವು ಅವನ ದೂತರಷ್ಟೇ. ಅವನು ಕಳಿಸಿದ್ದಾನೆ, ಅವನ ದೂತರಷ್ಟೇ. ಅವನ ಕೆಲಸ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ, ಭಗವಂತನ ಕೆಲಸ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ. ಈ ಸೃಷ್ಟಿಯೆಲ್ಲ ಅವನಿಗೆ ಸಂಬಂಧಪಟ್ಟಿದ್ದೆ. ಇಲ್ಲಿರೋ ಚರಾಚರ ವಸ್ತುಗಳು ಏನೇ ಕೆಲಸ ನಾವು ಮಾಡಿದ್ರು ಎಲ್ಲವೂ ಅವನಿಗೆ ಸಂಬಂಧಪಟ್ಟಿದ್ದೆ. ಅವನ ಕೆಲಸ ಅಂದರೆ ಹೆಂಗೆ ಮಾಡಬೇಕು? ಇವಾಗ ನಾವು ಯಾವತ್ತಾರು ಪೂಜೆ ಮಾಡಬೇಕಾದ್ರೆ, ದೇವ್ರ ಮನೆಯಲ್ಲಿ ಏನಾದರೂ ಪೂಜೆ ಮಾಡಬೇಕಾದ್ರೆ, ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಎಷ್ಟು ಸ್ವಚ್ಛತೆಯಿಂದ ಕೆಲಸ ಮಾಡ್ತೀವಿ. ಆಚೆ ಮಾಡ್ತೀವ? ಅಲ್ಲಾದರೆ ಚೆನ್ನಾಗಿ ಡೈಲಿ ತುಳಿತೀವಿ, ಮಾಡ್ತೀವಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತೀವಿ, ಸಾಮಾನುಗಳೆಲ್ಲ ಕ್ಲೀನ್ ಮಾಡ್ಕೊತೀವಿ. ಶ್ರದ್ಧಾ ಭಕ್ತ ಉಪವಾಸ ಇದ್ದು ನಾವು ಪೂಜೆ ಮಾಡಿ ಮತ್ತೆ ತಿಂಡಿ ತಿಂತೀವಿ. ಎಷ್ಟು ಶ್ರದ್ಧೆ ಇರುತ್ತೆ. ಯಾಕೆ? ಅದು ದೇವರ ಕೆಲಸ ಅಂತ. ಅದೇ ರೀತಿ ಪ್ರತಿಯೊಂದು ಕೆಲಸವೂ ಅವನ ಕೆಲಸವೇ. ನಾವು ಅವನ ದೂತರಷ್ಟೇ. ಆ ಕೆಲಸವನ್ನು ನಾವು ದೇವರ ಕೆಲಸವಂತಲೇ ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಭಗವದ್ಗೀತೆಯಲ್ಲಿ ಈ ಥರ ಹೇಳಿದರೆ ಅಂತಾರೆ. ಭಗವದ್ಗೀತೆಯಲ್ಲಿ ಯೋಗಂ ಕರ್ಮಸು ಕೌಶಲ್ಯಂ ಅಂತ ಹೇಳ್ತಾರೆ. ಯೋಗಂ ಕರ್ಮಸು ಕೌಶಲ್ಯಂ ಎಂದು ಹೇಳಿದೆ. ಹಾಗೆ ಯೋಗವೆಂದರೆ ದೈವತ್ವದೊಂದಿಗೆ ಸಂಗಮ, ಯೂನಿಯನ್ ವಿತ್ ಗಾಡ್. ಯೋಗ ಅಂದರೆ ಏನು? ದೇವರ ಜೊತೆಯಲ್ಲಿ ಸೇರೋದು ಯೋಗ. ದೈವತ್ವದೊಂದಿಗೆ ಸಂಗಮ, ದೈವದಲ್ಲಿ ನಾವು ಸೇರುವುದೇ ಯೋಗ. ಆ ಥರ ನಾವು ದೈವದಲ್ಲಿ ಸೇರಬೇಕಾಗಿರುವಂಥ ಯಾವ ಥರ ಕೆಲಸ ಮಾಡಬೇಕು ಆ ಥರ ಯೋಗದಂತೆ ಕೆಲಸ ಮಾಡು. ಆ ರೀತಿಯ ಸಂಗಮವನ್ನು ಸಾಧಿಸುವವನು ಕಾರ್ಯಗಳನ್ನು ಕುಶಲತೆಯಿಂದ ಕೂಡಿರಬೇಕು. ನಾವು ಭಗವಂತನಲ್ಲೇ ಸೇರಬೇಕು ಅನ್ನೋ ಥರ ಕೆಲಸ ಮಾಡಿದ್ರೆ, ಭಗವಂತನದೇ ಕೆಲಸ ಅಂತ ಮಾಡಬೇಕಾದ್ರೆ ಬಹಳ ಕುಶಲತೆಯಿಂದ ಇರಬೇಕು. ಅದು ಬಹಳ ನಾಜೂಕಾಗಿ ಮಾಡಬೇಕು, ಬಹಳ ಎಫಿಸಿಯೆಂಟಾಗಿ ಮಾಡಬೇಕು ಆ ಕೆಲಸವನ್ನು, ಬಹಳ ಶ್ರದ್ಧೆಯಿಂದನೂ ಮಾಡಬೇಕು ಆ ಕೆಲಸವನ್ನು. ಇದು ಭಗವಂತನ ಕೆಲಸ ಅಂತಲೇ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ. ಈ ರೀತಿಯ ಸಂಗಮವನ್ನು ಸಾಧಿಸುವವನು ಕಾರ್ಯಗಳ ಕುಶಲತೆಯಿಂದ ಕೂಡಿರಬೇಕು. ಏಕೆಂದರೆ ಕಾರ್ಯವನ್ನು ನಿರ್ವಹಿಸುವವನು ಅವನಲ್ಲ, ಮಾಡ್ತಾ ಇರೋ ಕರ್ತೃತ್ವ ಭಾವನೆ ಬೇಡ. ಅಲ್ಲ, ನಾನು ಮಾಡ್ತಾ ಇದ್ದೀನ ಭಾವನೆಯೇ ಇಲ್ಲ, ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಲ್ಲ, ಅವನಲ್ಲ. ಆದರೆ ಅವನ ಅಂತರ್ಯದಲ್ಲಿರುವ ದೇವರು, ನಮ್ಮ ಅಂತರ್ಯಾಮಿಯಲ್ಲ ದೇವರ ಭಗವಂತನೇ ಆ ಕೆಲಸ ಮಾಡಿಸ್ತಾ ಇದ್ದಾನೆ. ನಾನು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಇದು ಶರೀರ ಒಂದು ಉಪಕರಣ ಅಷ್ಟೇ, ಉಪಕರಣವಾಗಿ ಬಳಸಿಕೊಂಡು ನನ್ನ ಕೆಲಸಗಳು ಮಾಡ್ತಾಯಿದ್ದೀನಿ. ಯುದ್ಧ ಮಾಡಲು ಯುವಕನಾದ ಅರ್ಜುನಿಗೆ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ. ಭಗವದ್ಗೀತೆ ಬಂದಿರೋದು ಯುದ್ಧ ರಂಗದಲ್ಲೇ ತಾನೆ.
ಸೊ ಅದಕ್ಕೆ ಅಲ್ಲಿ ಹೇಳ್ತಾನಿದ್ದ ಶ್ರೀಕೃಷ್ಣ, ನನ್ನಿಂದಾಗಲೇ ಶತ್ರು ಸಂಹಾರವಾಗಿದೆ, ಆದ್ದರಿಂದ ಓ ಅರ್ಜುನ ನೀನು ಯುದ್ಧ ಮಾಡು. ನೋಡಿ ಹೆಂಗಿದೆ ಕತೆ. ಇನ್ನು ಯುದ್ಧನೇ ನಡೆದಿಲ್ಲ, ಭಗವಂತ ಹೇಳ್ತಾ ಇದ್ದಾನೆ ನಾನು ಆವಾಗಲೇ ಶತ್ರು ಸಂಹಾರ ಮಾಡಿಬಿಟ್ಟಿದ್ದೀನಿ, ನೀವು ಯುದ್ಧ ಮಾಡಪ್ಪ ಅಂತ. ಏನಾದರೂ ಅರ್ಥ? ಯುದ್ಧನೇ ಇನ್ನು ಯುದ್ಧರಂಗಕ್ಕೆ ಹೋದ ತಕ್ಷಣವೇ ನನಗೆ ಯುದ್ಧ ಮಾಡೋಕ್ಕಾಗಲ್ಲ ಅಂತೇಳಿ ಓಡಾಗಿ ನಿಂತ್ಕೊಂಡ, ಬೋಧೆ ಮಾಡೋಕ್ಕೆ ಶುರುವಾಗ್ತಿದ್ದಾಗ ಕೃಷ್ಣ. ಆ ಥರ ಇದ್ದಾಗ ನಾನು ಶತ್ರುಗಳೆಲ್ಲ ಸಂಹಾರ ಮಾಡಿಬಿಟ್ಟು ಆಗಿದೆ, ನೀನು ಯುದ್ಧ ಮಾಡೋ ನಿಮಿತ್ತ ಮಾತ್ರ ಯುದ್ಧ ಮಾಡು ಅಂತಾನೆ. ಅಂದರೆ ನಾನು ಏನು ಮಾಡಬೇಕು ಅದು ಮಾಡ್ತೀನಿ, ಯಾವ ಟೈಮ್ಗೆ ಏನು ಮಾಡಬೇಕು ಅದು ಮಾಡ್ತೀನಿ. ನೀನು ಇಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ನಾನಿಲ್ಲದೆ ನೀನು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೀನು ಏನು ಮಾಡಬೇಕು ಅದು ಮಾಡ್ತಾರೆ, ಮುಂದಿನದೆಲ್ಲ ನಾನು ನೋಡ್ಕೊತೀನಿ. ನೀನು ಒಬ್ಬ ಕ್ಷತ್ರಿಯನಾಗಿ ನಿನ್ನ ಧರ್ಮ ಏನು? ಯುದ್ಧ ಮಾಡಬೇಕು. ಯಾಕೆ ಯುದ್ಧ ಮಾಡಬೇಕು? ಧರ್ಮ ಸಂಸ್ಥಾಪನೆಗಾಗಿ ನೀನು ಯುದ್ಧ ಮಾಡಬೇಕು, ಅಷ್ಟೇ ನಿಂದು. ಧರ್ಮ ಸಂಸ್ಥಾಪನೆಗಾಗಿ ನೀನು ಯುದ್ಧ ಮಾಡು ಅಷ್ಟೇ, ಬಿಕ್ಕಿದ್ದೆಲ್ಲ ನಾನು ನೋಡ್ಕೊತೀನಿ. ನೀನೇನು ಮಾಡೋಕ್ಕೆ ಸಾಧ್ಯವಾಗುತ್ತೆ, ನೀನು ನಿಮಿತ್ತ ಮಾತ್ರ ನೀನು ಯುದ್ಧ ಮಾಡುವಂಥ ಬೋಧೆ ಮಾಡ್ತಾನೆ. ಎಂತಹ ಬೋಧೆ ಮಾಡ್ತಾನೆ ಪ್ರತಿಯೊಂದು. ಅದು ಅರ್ಜುನಿಗಿರ್ಬೋದು, ಇವಾಗ ಇಲ್ಲಿ ನಮಗೂ ಅದೇ ಬೋಧನೆ. ನಾವಿಲ್ಲಿ ನಿಮಿತ್ತ ಮಾತ್ರ ಅಷ್ಟೇ, ನಮಗೆ ಪಾಲಿಗೆ ಬಂದ ಕೆಲಸವನ್ನು ನಾವು ಮಾಡಲೇಬೇಕು. ಅದು ಏನೇ ಆಗಲಿ ನಮ್ಮ ಪಾಲಿಗೆ ಏನು ಬಂದಿರುತ್ತೋ ಆ ಆಟ ನಾವು ಆಡಬೇಕು, ಮುಗಿಸ್ಕೊಂಡು ಹೋಗ್ತಾ ಇರಬೇಕು. ನೋಡುವವನು ಅವನು, ನೋಡ್ಕೊಂಬವನು ಅವನು, ಪ್ರತಿಫಲ ಅವನಿಗೆ ಬಿಟ್ಟಿರೋದು ಅಂತ. ಯಾವಾಗ ನಾವು ಆ ರೀತಿಯಲ್ಲಿ ಕೆಲಸ ಮಾಡಬೇಕು, ಅವನೇನೆಲ್ಲ ನೋಡ್ಕೊತಾನೆ, ನಾನು ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡು ಹೋದಾಗ, ಯಾಗಾದರೆ ಕೃಷ್ಣನಿಗೆ ಅರ್ಜುನಿಗೆ ಬೋಧೆ ಮಾಡಿದ್ನೋ, ನೀನು ಯುದ್ಧ ಮಾತ್ರ ಮಾಡಪ್ಪ, ಮಿಕ್ಕಿದ್ದು ನಾನು ನೋಡ್ಕೊತೀನಿ ಅಂತ. ಆ ರೀತಿ ನಾವು ನಮ್ಮ ಕರ್ಮವನ್ನು, ನಮ್ಮ ಪ್ರಾರಬ್ಧ ಕರ್ಮಗಳು ಏನು ಬಂದಿದೆಯೋ ಅದನ್ನು ಸರಿಯಾಗಿ ಜೀವನ ಮಾಡಿಕೊಂಡು ಹೋದರೆ ಮುಂದಿನದೆಲ್ಲ ಅವನೇ ನೋಡ್ಕೊತಾನೆ. ನಮಗೆ ಏನು ಫಲ ಸಿಗಬೇಕು ಅದು ಸಿಗುತ್ತೆ. ನಾವು ಮಾಡುವ ಕರ್ಮಕ್ಕೆ ಸರಿಯಾದ ಫಲ ಅವನು ಕೊಟ್ಟೇ ಕೊಡ್ತಾನೆ. ಆ ಕರ್ಮದ ಫಲದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗೇ ಇಲ್ಲ ಅಂತಾರೆ. ನಾವು ಉನ್ನತ ವಸ್ತುಗಳನ್ನು ನೋಡಿದ ನಂತರ ಬೇರ್ಯಾವುದನ್ನು ಅಪೇಕ್ಷಿಸುವುದಿಲ್ಲವೆಂದು ಮಹಾತ್ಮ ತಿಳಿಸುತ್ತಾರೆ. ನಾವು ಉನ್ನತ ವಸ್ತುಗಳನ್ನು ನೋಡಿದ ಮೇಲೆ ಬೇರೆ ಯಾವುದನ್ನು ನಾವು ಅಪೇಕ್ಷಿಸುವುದಿಲ್ಲ. ಇದಕ್ಕಿಂತ ಎಕ್ಸ್ಪ್ಲೇಷನ್ ಬೇಕಿಲ್ಲ. ಇವಾಗ ನನಗೆ ಚೆನ್ನಾಗಿ ಐಶ್ಯವಾಗ್ತಾ ಇತ್ತು, ಒಳ್ಳೆ ಮೃಷ್ಟಾನ್ನ ಭೋಜನ ಹಾಕಿದ್ರು. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿ ಫ್ರೆಂಡ್ ಕರೆದು, ಇಲ್ಲಿ ಗೊಜ್ಜನ್ನ ಇದೆ ತಿನ್ನು ಅಂದರೆ ತಿಂತೀವಿ, ಹೋಗಿ ನಾವು. ಇಲ್ಲಪ್ಪ ನನಗೆ ಮೃಷ್ಟಾನ್ನವಾದ ಭೋಜನ ಆಗಿದೆ ಅಂತಿರ್ತಾನೆ, ಅಷ್ಟೇ. ಅದು ಉನ್ನತವಾದ ವಸ್ತುಗಳಂದರೆ ಭಗವಂತನಂಥ ವಸ್ತುವನ್ನು ನಾವು ನೋಡಿದ ಮೇಲೆ, ಅವನ ಕ್ರಿಯೆಗಳನ್ನು ನಾವು ಅರ್ಥ ಮಾಡ್ಕೊಂಡ ಮೇಲೆ, ಅವನ ಲೀಲೆಗಳನ್ನು ನಾವು ಅರ್ಥ ಮಾಡಿಕೊಂಡ ಮೇಲೆ, ಈಗ ಬೇರೆ ಕೆಳಗೆ ಮಟ್ಟದ ನಮಗೇನು ಬೇಕಿಲ್ಲ, ಅದರ ಬಗ್ಗೆ ನಮ್ಗೆ ಆಸಕ್ತಿನೇ ಕೂಡ ಇರಲ್ಲ ಅಂತ ಹೇಳ್ತಾರೆ. ಭಗವದ್ಗೀತೆಯ ಪಠಣ ಮಾಡೋದರಿಂದ ಇದು ಚಿರಪರಿಚಿತವಾಗಿರೋ ವಿಚಾರ. ಭಗವದ್ಗೀತೆಯಲ್ಲಿ ಇದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಅಂತಾರೆ. ಭಗವದ್ಗೀತೆಯಲ್ಲಿ ಒಂದು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಆಹಾರವನ್ನು ಸೇವಿಸುವವನಿಂದ ವಿಷಯಗಳು ದೂರವಾಗುತ್ತವೆ, ಆದರೆ ವಿಷಯಾಸಕ್ತಿಯಲ್ಲ. ಆದರೆ ಉನ್ನತಾತ್ಮನ ದರ್ಶನವಾದ ನಂತರ ಆ ಆಸಕ್ತಿಯಿಂದಲೂ ಅವನು ದೂರವಾಗುತ್ತಾನೆ. ಇದು ಭಗವದ್ಗೀತೆಯ ಕೊಟೇಶನ್ನು. ಆ ಶ್ಲೋಕ ಬರ್ಕೊಂಬಂದಿಲ್ಲ. ಮಿತವಾದ ಹಿತವಾದ ಆಹಾರ ಮಾಡಬೇಕು ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಆ ಥರ ಮಾಡೋದ್ರಿಂದ ಅವನು ವಿಷಯಗಳಿಗೆ ದೂರವಾಗಿರ್ತಾರೆ. ಅಂದರೆ ನಾವು ತಿನ್ನುವ ಆಹಾರದಿಂದ 3 ರೀತಿಯ ಗುಣಗಳು ನಮಗೆ, ಇದು ಮೋಸ್ಟ್ಲಿ ಗುಣತ್ರಯ ವಿಭಾಗ ಯೋಗದಲ್ಲಿ ಬರುತ್ತೆ ಅನಿಸುತ್ತೆ. 3 ರೀತಿಯ ಗುಣಗಳು ನಮಗೆ ಬರ್ತಾಯಿದೆ. ಒಂದು ತಮೋಗುಣ, 2ನೇದು ರಜೋಗುಣ, 3ನೇದು ಸಾತ್ವಿಕ ಗುಣ ಅಂತ. ಪ್ರತಿದಿನ ನಾವು ತಿನ್ನುವ ಆಹಾರದಿಂದ ನಮಗೆ 3 ಗುಣಗಳು, ಅದರಿಂದನೇ 3 ಗುಣಗಳಿಗೆ ನಾವು ಬರ್ತಾಯಿದೆ. ತಮೋಗುಣ ಸಂಬಂಧಪಟ್ಟವಾದ ವಸ್ತುಗಳು ಅದು ಲಿಸ್ಟೇ ಮಾಡಿದರೆ ಭಗವದ್ಗೀತೆಯಲ್ಲಿ ಯಾವ ವಸ್ತುಗಳು ತಿಂದರೆ, ಯಾವ ರೀತಿಯ ವಸ್ತುಗಳು ತಿಂದರೆ ತಮೋಗುಣ ಬರುತ್ತೆ, ಯಾವ ವಸ್ತುಗಳು ತಿಂದರೆ ರಜೋಗುಣ ಬರುತ್ತೆ, ಯಾವ ವಸ್ತುಗಳು ತಿಂದರೆ ಸಾತ್ವಿಕ ಗುಣ ಬರುತ್ತೆ ಅಂತ ಅದರಲ್ಲಿ ಲಿಸ್ಟ್ ಮಾಡಿದ್ದಾರೆ. ಅದನ್ನು ಆಧಾರದ ಮೇಲೆ ಹೇಳ್ತಾ ಇದ್ದಾರೆ. ಆ ಥರ ಆಹಾರವನ್ನು, ಮಿತವಾದ ಆಹಾರ, ಅದನ್ನು ಒಂದು ಬಂಡಿ ತಿನ್ನಬಾರ್ದು, ಮಿತವಾದ ಆಹಾರವನ್ನು ತಗೋಬೇಕು. ಮಿತವಾದ ಆಹಾರವನ್ನು, ಸಾತ್ವಿಕ ಗುಣಗಳು ಕೊಡುವಂಥ ಮಿತವಾದ ಆಹಾರವನ್ನು ತಗೊಳ್ಳೋದ್ರಿಂದ ನಮಗೆ ವಿಷಯಗಳು ದೂರವಾಗುತ್ತವೆ, ನಮಗೆ ಬೇರೆ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಗಮನ ಬರಲ್ಲ.
ಆವಾಗ ಆಧ್ಯಾತ್ಮಿಕ ವಿಷಯಗಳ ಕಡೆಗೆ ನಮಗೆ ಗಮನ ಬರುತ್ತೆ. ನಮ್ಮ ಮನಸ್ಸು ಚಂಚಲವಾಗಲ್ಲ, ನಮ್ಮ ಮನಸ್ಸು ಸ್ಥಿರವಾಗಿರುತ್ತೆ. ಅದರಿಂದ ನಾವು ಅದರಿಂದ ನಾವು ಮಿತವಾದ ಆಹಾರವನ್ನು, ಸಾತ್ವಿಕವಾದ ಆಹಾರ ತಗೋಬೇಕು ಅಂತ ಹೇಳ್ತಾರೆ. ಆದರೆ ಉನ್ನತಾತ್ಮನ ದರ್ಶನವಾದ ಅದು ಆಹಾರ ತಗೋಬೇಕು ಅಂತ ಆಸಕ್ತಿ ಅಂತೂ ಇರುತ್ತಲ್ಲ, ನಮಗೆ ಆಹಾರ ಬೇಕು ಅನ್ನೋ ಆಸಕ್ತಿ ಇರುತ್ತೆ ನಮ್ಮಲ್ಲಿ. ಆದರೆ ಉನ್ನತಾತ್ಮನ ದರ್ಶನವಾದ ನಂತರ ಆ ಆಸಕ್ತಿಯು ಅವರಿಂದ ದೂರವಾಗುತ್ತದೆ. ಉನ್ನತಾತ್ಮನ ಇಲ್ಲಿ ನಾವು ಎರಡು ರೀತಿ ತಗೋಬೋದು. ಉನ್ನತಾತ್ಮ ಅಂದರೆ ನಾವು ಜೀವಾತ್ಮನ ದರ್ಶನ ಅನ್ಕೋಬೋದು, ಇಲ್ಲ ಅದಕ್ಕಿಂತ ಮೇಲೆ ಪರಮಾತ್ಮನ ದರ್ಶನ ಅಂತ ಅನ್ಕೋಬೋದು, ಪುರುಷಾತ್ಮನ ಪರಮಾತ್ಮ ದರ್ಶನ ಅನ್ಕೋಬೋದು. ಯಾವ ಮಟ್ಟಕ್ಕೆ ನಾವು ಬೆಳೀತಾ ಹೋಗ್ತೀವೋ ಆಗ ನಮಗೆ ಇವಾಗ ಜೀವಾತ್ಮ ಮಟ್ಟಕ್ಕೆ ಹೋದರೆ ಅಲ್ಲೇ ಹೇಳ್ತಾರೆ ಮಹಾತ್ಮರು, ಜೀವಾತ್ಮನ ಮಟ್ಟದಲ್ಲಿ ನಮಗೆ ಏನೂ ಆಹಾರ ಬೇಕೇ ಇಲ್ವಂತೆ. ಅಲ್ಲಿ ಏನೂ ಆಹಾರ ಬೇಕೇ ಇಲ್ಲ ನಮಗೆ. ಎಷ್ಟು ಚೆನ್ನಾಗಿರುತ್ತೆ. ನಾವೆಲ್ಲ ಕಷ್ಟ ಬೀಳ್ತಾರೆ, ಈ ಆಹಾರಕ್ಕಾಗಿ ಇಷ್ಟು ಕಷ್ಟ ಬೀಳ್ತದೆ. ಅಲ್ಲಿ ಆಹಾರನೇ ಬೇಕಿಲ್ಲ. ಅಲ್ಲಿ ಬರೀ ಶಬ್ದ ಮತ್ತು ಬೆಳಕು, ಬಣ್ಣ. ಶಬ್ದ ಬೆಳಕು ಎರಡೇ ನಮಗೆ ಆಹಾರ. ಅದರಿಂದಲೇ ನಾವು ಜೀವನ ನಡೆಸ್ತಾ ಇರ್ತೀವಿ. ಸೊ ಅಲ್ಲಿ ಆಹಾರದ ಅವಶ್ಯಕತೆಯಿಲ್ಲ. ಅದೇ ಹೇಳ್ತಾ ಇದ್ದಾರೆ ಇವರು. ಏನು ಹೇಳ್ತಾ ಇದ್ದಾರೆ, ಉನ್ನತಾತ್ಮನ ದರ್ಶನವಾದ ನಂತರ ಆ ಆಸಕ್ತಿಯು ಅವರಿಂದ ದೂರವಾಗುತ್ತದೆ. ಆಹಾರ ಮಿತ ಆಹಾರ ತಗೋಬೇಕು ಅನ್ನೋದು ಕೂಡ ಇಲ್ಲ. ಅದೆಲ್ಲ ಸ್ಥೂಲ ಮಟ್ಟದಲ್ಲಿ ಮಿತ ಆಹಾರ ತಗೋಬೇಕು, ಸಾತ್ವಿಕ ಆಹಾರ ತಗೋಬೇಕು. ಈ ಗುಣಗಳಿಗೆ ನಾವು ಒಳಪಡ್ತಾ ಇದ್ದೀವಿ ಅಂತ ಇವೆಲ್ಲ ಬಂಧನಗಳು ಎಲ್ಲನೂ ಇಲ್ಲೇ. ನಾವು ಈವನ್ ಜಸ್ಟ್ ಜೀವಾತ್ಮ ಮಟ್ಟಕ್ಕೆ ಹೋದರೆ ಸಾಕು, ಈ ಆಹಾರಗಳ ಗೋಜೆ ಎಲ್ಲ ಅದರ ಆಸಕ್ತಿಗಳು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಭಗವದ್ಗೀತೆಯಲ್ಲಿ ಹೇಳಿರೋದನ್ನು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಮೇಡಮ್ ಬ್ಲಾವಡ್ಸ್ಕಿ ಅವರು ಭಗವದ್ಗೀತೆಯನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ಮ ಹಿಂದೂಗಳಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಎಲ್ಲಿ ನೋಡಿದ್ರೂ ಅವರು ಭಗವದ್ಗೀತೆಯ ಒಂದು ಕೊಟೇಶನ್ಸು ಚೆನ್ನಾಗಿ ಕೊಡ್ತಾ ಇರ್ತಾರೆ. ಏಕತ್ವವನ್ನು ಅರಿತವನಿಗೆ ಇಂದ್ರಿಯಗಳ ವಿಷಯಾಸಕ್ತಿಯು ಕ್ಷೀಣವಾಗಿ ನಶಿಸಿ ಹೋಗುತ್ತದೆ. ಏಕತ್ವವನ್ನು ಅರಿತವನಿಗೆ ಇಂದ್ರಿಯಗಳ ವಿಷಯಾಸಕ್ತಿ ಕ್ಷೀಣವಾಗಿ ನಶಿಸಿ ಹೋಗುತ್ತದೆ. ಯಾರಾದರೆ ಏಕತ್ವ ಅಂದರೆ ಬುದ್ಧಿಮಟ್ಟದ ಪ್ರಜ್ಞೆಯಿಂದ ಮೇಲೆ ಹೋದಾಗ ಆತ್ಮಲೋಕದಲ್ಲಿ ನಮಗೆ ಏಕತ್ವದ ಅನುಭವವಾಗೋದು. ಆ ಮಟ್ಟಕ್ಕೆ ನಾವು ಪ್ರಜ್ಞೆ ಏರಿದಾಗ ಈ ಮಿಥ್ಯ ಲೋಕದಲ್ಲಿರುವ ಈ ಆಸೆಗಳು ಯಾವುವು ನಮಗೆ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಆಗೋದೇ ಇಲ್ಲ. ಇವೆಲ್ಲ ಇಲ್ಲೇ ಮುಗಿದೋಗುತ್ತೆ. ಇದರ ವ್ಯವಹಾರಲ್ಲಿ ಇಲ್ಲೇ ಮುಗಿಸ್ಬಿಟ್ಟಿರ್ತೀವಿ. ಇಲ್ಲಿಂದ ನಾವೆಲ್ಲ ವಿಮುಕ್ತರಾಗಿ ಹೋಗಿರ್ತೀವಿ. ಕ್ಷೀಣಿಸೋದೇನು ಎಲ್ಲ ಹೋಗ್ಬಿಡುತ್ತೆ. ಬರೀ ಕ್ಷೀಣ ಆಗೋದು ಎಲ್ಲ ಬೇಕೇ ಇಲ್ಲ ಆ ಸ್ಥಿತಿಗೆ ಹೋಗುತ್ತೆ ಅಂತ ತಿಳ್ಕೊಬೋದು. ಇಷ್ಟು ಮೇಡಮ್ ಅನ್ನಿ ಬೆಸೆಂಟಮ್ ಅವರು ಇದಕ್ಕೆ ಹೇಳ್ತಾ ಇದ್ದಾರೆ ಎಕ್ಸ್ಪ್ಲನೇಷನ್. ಲೆಡ್ಬಿಟರ್ ಅವರು ಸಹ ಸ್ವಲ್ಪ ಹೇಳಿದ್ದಾರೆ ಇದಕ್ಕೆ, ನೋಡೋಣ. ಲೆಡ್ಬಿಟರ್ ಅವರು ಇದಕ್ಕೆ ಹೇಳ್ತಾರೆ, ಉನ್ನತ ವಿಚಾರಗಳನ್ನು ಒಮ್ಮೆ ಅರಿತ ನಂತರ ನಮಗೆ ಕೀಳು ವಿಚಾರಗಳನ್ನು ರುಚಿಸುವುದಿಲ್ಲದೆಂಬುದು ವಾಸ್ತವ ಸಂಗತಿ. ಅದೇ ಮೇಡಮ್ ಅವರು ಹೇಳಿದ್ರು. ಉನ್ನತ ವಿಚಾರಗಳು ಗೊತ್ತಾದ ಮೇಲೆ ಮೃಷ್ಟಾನ್ನ ಭೋಜನ ಆದಮೇಲೆ ಗೊಜ್ಜನ್ನು ಬೇಕಿಲ್ಲ ಅಂತಿಲ್ಲ, ಹಂಗೆ ಉನ್ನತ ವಿಚಾರಗಳು ಆದಮೇಲೆ ಇದು ಬೇಕಿಲ್ಲ ಅಂತ ಹೇಳ್ತಾರೆ. ಇವರು ಅದೇ ಹೇಳ್ತಾ ಇದ್ದಾರೆ. ಆದರೆ ಆ ವಾಸ್ತವಿಕತೆಯು ನಮ್ಮನ್ನು ಕೀಳು ವಿಚಾರಗಳು ಆಕಾಶದಿಂದ ತಡೆಯಲು ಪ್ರೇರೇಪಿಸಬೇಕು. ಸಾಮಾನ್ಯವಾಗಿ ಯಾವಾಗಲೂ ಕಾರ್ಯಕಾರಣ ವಿಚಾರಗಳು ಜನರಲ್ಲಿ ದಿಗ್ಭ್ರಮೆಯನ್ನು ಉಂಟು ಮಾಡುತ್ತವೆ. ಪ್ರತಿಯೊಂದಕ್ಕೂ ನಮ್ಮ ಜನ್ಮದಲ್ಲಿ ಏನೇ ನಡೀಬೇಕು ಕಾರ್ಯಕಾರಣ ಸಂಬಂಧ ಇರುತ್ತೆ ಅಂತಾರೆ. ಪ್ರತಿಯೊಂದಕ್ಕೂ ಅದು ದೊಡ್ಡ ಥಿಯರಿ. ಕಾರ್ಯಕಾರಣ ಸಂಬಂಧ ಅದು ದೊಡ್ಡ ಥಿಯರಿ. ಯಾಕಂದರೆ ಪ್ರತಿಯೊಂದಕ್ಕೂ ಒಂದು ರೀಸನ್ ಇದ್ದೇ ಇರುತ್ತೆ. ಇಲ್ಲಾಂದರೆ ನಾವಿಲ್ಲಿ ಬಂದು ಸೇರಿದ್ದೀವಿ ಅಂದರೆ ಇದಕ್ಕೆ ಏನೋ ಒಂದು ಕಾರ್ಯಕಾರಣ ಸಂಬಂಧವಿದೆ. ನಾನಿಲ್ಲಿ ನಿಂತ್ಕೊಂಡು ಮಾತಾಡ್ತಾನೆ ಏನೋ ಕಾರ್ಯಕಾರಣ ಸಂಬಂಧ ಇದೆ. ತಾವೆಲ್ಲ ಬಂದಿಲ್ಲಿ ಕೂತಿದ್ದೀರಿ ಅಂದರೆ ಅದಕ್ಕೊಂದು ಕಾರ್ಯಕಾರಣ ಸಂಬಂಧ ಇದೆ. ಪ್ರತಿಯೊಂದಕ್ಕೂ ನಮ್ಮ ಮನೆ ಆಗಲಿ, ನಮ್ಮ ಮಕ್ಕಳಾಗಲಿ, ನಮ್ಮ ಹೆಂಡತಿ ಆಗಲಿ, ನಮ್ಮ ತಂದೆ ತಾಯಿ ಆಗಲಿ, ಈ ಸ್ನೇಹಿತರಾಗಲಿ, ಈ ಪ್ರಪಂಚದಲ್ಲಿ ಯಾವುದೇ ಒಂದು ಕನೆಕ್ಷನ್ಸ್ ಬೇಕಾಗಿದ್ದರೂ ಅದಕ್ಕೆ ಯಾವುದೋ ಒಂದು ಕಾರ್ಯಕಾರಣ ಸಂಬಂಧ ಇದೆ. ನಮ್ಮ ಮನೆಯಲ್ಲಿ ಒಂದು ಬೆಕ್ಕು ಇರಬೇಕಾದರೂ ಸಹ ಅದಕ್ಕೊಂದು ಕಾರ್ಯಕಾರಣ ಸಂಬಂಧ ಇದೆ. ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಬಂದು ಆ ಬೆಕ್ಕಿರಲ್ಲ, ಇಲ್ಲ ಆ ನಾಯಿ ಇರಲ್ಲ. ಹಂಗೆ ಕಾರ್ಯಕಾರಣ ಸಂಬಂಧ ಹಂಗೆ ದಿಗ್ಭ್ರಮ, ಅದು ಸರಿಯಾಗಿ ತಿಳ್ಕೊಂಡು ಹೋದರೆ ದಿಗ್ಭ್ರಮನೇ ಉಂಟಾಗುತ್ತೆ. ಅಷ್ಟು ವಿಚಿತ್ರವಾಗಿದೆ ಕಾರ್ಯಕಾರಣ ಸಂಬಂಧ ಅಂತ ಹೇಳ್ತಾರೆ. ಅವರು ಕೀಳು ವಿಚಾರಗಳಿಗೆ ಗಮನ ಕೊಡದಂತೆ ನಟಿಸಿದ ಮಾತ್ರಕ್ಕೆ ಉನ್ನತ ಮಟ್ಟವನ್ನು ಗ್ರಹಿಸಿದ್ದೇವೆಂಬ ಭ್ರಮೆಯಲ್ಲಿ ಇರುತ್ತಾರೆ. ಅಂದರೆ ಉನ್ನತ ವಿಚಾರಕ್ಕೆ ಯಾವಾಗಲೂ ಗಮನ ಕೊಡುತ್ತಾ ಕೀಳು ವಿಚಾರಗಳಿಂದ ದೂರವಾಗಿರಬೇಕೆಂಬುದು ಒಳ್ಳೆಯದೇ, ಆದರೆ ನಟನೆ ಕೊಡೋದು. ಕೆಲವರು ಏನು ಮಾಡ್ತಾರೆ, ನಾನು ಬಹಳ ತಿಳ್ಕೊಂಡಿದ್ದೀನಿ, ನಾನು CSF ಜಾಸ್ತಿ ತಿಳ್ಕೊಂಡಿದ್ದೀನಿ,
ನಾನು ಭಾರಿ ಉತ್ತಮವಾದ ಮನುಷ್ಯ ಅಂಥೇಳಿ ಮೇಲುಗಡೆ ನಟನೆ. ಎಲ್ಲಿ ನೋಡಿದ್ರು ಎಲ್ರಿಗೂ ನಮಸ್ಕಾರ ಹಾಕೋದೆ, ಎಲ್ರಿಗೂ ಒಳ್ಳೆ ಮಾತು ಮಾತಾಡೋದೆ. ಅದೆಲ್ಲಿಂದ? ನಾಲಿಗೆಯಿಂದ ಈಚೆಗೆ. ಅಂತರಾತ್ಮದಲ್ಲಿ ಆ ಭಾವ ಇಲ್ಲ. ಅಂತರಾತ್ಮದಲ್ಲಿ ಇನ್ನೂ ಎಲ್ಲ ಹಾಳು ಮೂಳೆ ತುಂಬಿಕೊಂಡಿದ್ದಾನೆ. ಅಂಥ ನಟನೆಯಿಂದ ಏನು ಪ್ರಯೋಜನ ಇಲ್ಲ. ನಟನೆ ಕೊಡೋದು ಒಳಗೇನಿದೆ ಅದಂತೆ ನಾವು ಮಾತಾಡಬೇಕು. ಏನು ಮಾತಾಡಿದೋ ಅದಂತೆ ನುಡಿದಂತೆ ನಡೀಬೇಕು. ವಾಕ್ ದಿ ಟಾಕ್ ಅಂತೀವಲ್ಲ, ಹಾಗೆ ನಾವು ಏನು ಮಾತಾಡ್ತೀವೋ ಅದರಂತೆ ನಾವು ನಡ್ಕೋಬೇಕು. ಏನು ಯಾವ ಥರ ನಡ್ಕೊತೀವಿ ಅದನ್ನೇ ಮಾತಾಡಬೇಕು. ಇಲ್ದಿರೋಲ್ಲ ಮಾತಾಡ್ಬೋದು. ಅಲ್ಲೋ ಇಲ್ಲೋ ಸ್ವಲ್ಪ ಓದ್ಕೊಂಡು, ನಮ್ಮಂಥ ಅಜ್ಞಾನಿಗಳು ಸ್ವಲ್ಪ ಓದ್ಕೊಂಡು ದೊಡ್ಡದಾಗಿ ಮಾತಾಡಬಾರ್ದು. ಬಟ್ ನಾವು ನಮ್ಮ ನಿತ್ಯ ಜೀವನ ನೋಡಿಕೊಂಡ್ರೆ ಅದಕ್ಕೆ ತದ್ವಿರುದ್ಧವಾಗಿರುತ್ತೆ. ಆದ್ದರಿಂದ ಏನು ಪ್ರಯೋಜನ ಇಲ್ಲ. ಜನರನ್ನೇನೋ ಸ್ವಲ್ಪ ಜನ ಮೆಚ್ಚಿಸ್ಬೋದು ಅಷ್ಟೇ, ಬಟ್ ನಮಗೇನು ಪ್ರಯೋಜನ ಇಲ್ಲ. ಅದರಿಂದ ನಮಗೆ ಪ್ರಯೋಜನಕ್ಕಿಂತ ಅಪ್ರಯೋಜನ ಜಾಸ್ತಿ ಆಗುತ್ತೆ ಅಷ್ಟೇ. ಅದನ್ನು ಹೇಳ್ತಾ ಇದ್ದಾರೆ. ನಮ್ಮ ಪ್ರಜ್ಞಾ ಮಟ್ಟವು ಏರುತ್ತಾ ಉನ್ನತ ಸ್ತರಗಳನ್ನು ತಲುಪಿದಂತೆಲ್ಲ ಕೆಳಗಿನ ಲೋಕದ ತೃಪ್ತಿ, ಸುಖ ಹಾಗೂ ಸಂತೋಷಗಳ ಭಾವನೆಗಳನ್ನು ನಿಸ್ಸಾರವಾಗುವುದು ಎಂಬುದು ಸಮರ್ಥತೆಯಿಂದ ಅರಿವಾಗುತ್ತದೆ. ಹಂಗೆ ಎಲ್ಲ ಹೇಳ್ತಾ ನಮ್ಮ ಪ್ರಜ್ಞಾ ಮಟ್ಟ ಮೇಲಕ್ಕೆ ಏರಿದಂತಲ್ಲ ತೃಪ್ತಿ, ಸುಖ, ಸಂತೋಷಗಳು ಇವೆಲ್ಲ ಎಲ್ಲಿ ಸಿಗೋದು? ತೃಪ್ತಿ, ಸುಖ, ಸಂತೋಷ ಎಲ್ಲಿ ಸಿಗ್ತಾ ಇದ್ವಿ? ಇವೆಲ್ಲ ನಮಗೆ ತೃಪ್ತಿ ಎಲ್ಲಿ ಸಿಗುತ್ತೆ? ಸುಖ ಎಲ್ಲಿ ಸಿಗುತ್ತೆ? ಸಂತೋಷ ಎಲ್ಲಿ ಸಿಗುತ್ತೆ? ನಮ್ಮ ಗುರುಗಳಾದ ಪಿತಾಮಹರು ಇಲ್ಲ ಇದ್ದಾರೆ. ಇದನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ನಮಗೆ ಬಾಯ್ಪಾಠ ಮಾಡಿಸಿದ್ದಾರೆ. ತೃಪ್ತಿ ಅನ್ನೋದು ದೇಹಾತ್ಮ ಮಟ್ಟದಲ್ಲಿ ಸಿಗೋದು. ಸುಖ, ಸಂತೋಷ ಈ ಮೂರು ಅಷ್ಟು ದೇಹಾತ್ಮ ಮಟ್ಟದಲ್ಲಿ ಸಿಗೋದು. ದೇಹಾತ್ಮ ಮಟ್ಟದಲ್ಲಿ ತೃಪ್ತಿ, ಸುಖ, ಸಂತೋಷ ಸಿಗೋದು. ದೇಹಾತ್ಮ ಮಟ್ಟದಲ್ಲೂ ಸಹ ಸ್ಥೂಲ ದೇಹದಲ್ಲಿ ತೃಪ್ತಿ ಸಿಗುತ್ತೆ, ದೇಹದಲ್ಲಿ ಸುಖ ಸಿಗುತ್ತೆ, ಕೆಳ ಮನಸ್ಸಿನಲ್ಲಿ ಸಂತೋಷ ಸಿಗುತ್ತೆ. ಇವೆಲ್ಲ ನಿಸ್ಸಾರವೆಂಬುದು ನಮಗೆ ಸ್ವಸಮರ್ಥನೆಯಿಂದ ಗೊತ್ತಾಗುತ್ತದೆ. ಯಾವಾಗ ನಮ್ಮ ಬುದ್ಧಿ ಮಟ್ಟದ ಪ್ರಜ್ಞಾ ಮಟ್ಟವು ಏರಿದಾಗ ನಾವು ಈ ದೇಹಾತ್ಮ ಭಾವನ ಮಟ್ಟದಿಂದ ಅಟ್ಲೀಸ್ಟ್ ಜೀವಾತ್ಮ ಮಟ್ಟಕ್ಕೆ ಹೋಗೋಷ್ಟೊತ್ತಿಗೆ ಇದರಲ್ಲೇನು ರುಚಿ ಇಲ್ಲ, ಇವೆಲ್ಲ ವೇಸ್ಟು, ಯಾಕೆ ಇಷ್ಟೆಲ್ಲ ಜೀವನ ಹಾಳು ಮಾಡಿದ್ವಲ್ಲಪ್ಪ ಅಂತ ಗೊತ್ತಾಗುತ್ತೆ. ಬಟ್ ಹಂಗೆ ಅನ್ಬೋದು. ಅದು ಇವೆಲ್ಲ ಹಾಳು ಮಾಡಿದ್ದಕ್ಕೆ ಅಲ್ಲಿ ಗೊತ್ತಾಗಿತ್ತು. ಇಲ್ಲೆಲ್ಲ ಹಾಳು ಮಾಡ್ಕೊಂಡು ಹೋದರೆ ಆವಾಗ ಗೊತ್ತಾಗುತ್ತೆ. ಲಗೋಸೋದಕ್ಕೆ ಅಟ್ಲೀಸ್ಟ್ ಇವಾಗ ನನ್ನ ಪ್ರಜ್ಞೆ ಬಂತಪ್ಪ ಅಂತ. ಈ ಅನುಭವ ಇಲ್ದಿದ್ರೆ ಅದು ಬರ್ತಾ ಇರಲಿಲ್ಲ. ಈ ಅನುಭವನೂ ಬೇಕು. ಕೈ ಸುಟ್ಕೋಬೇಕು. ಬೆಂಕಿ ಅಂತ ಗೊತ್ತಾದರೆ ನಮ್ಗೇನು ಗೊತ್ತು? ಮಗುಗೇನು ಗೊತ್ತಿರುತ್ತೆ? ಬೆಂಕಿ ಅಂದರೆ ಏನು? ಬೆಂಕಿ ಅಂದರೆ ಬೆಂಕಿ ಅಷ್ಟೇ. ಕೈ ಇಟ್ಟರೆ ಏನಾಯಿತು? ಸುಟ್ಕೊಂಡು ಆ ಅನುಭವ ಆಯಿತು. ನಮಗೂ ಹಂಗೆ ಈ ದೇಹಾತ್ಮ ಭಾವದಲ್ಲಿದ್ದು ಎಲ್ಲ ಕೈ ಸುಟ್ಕೊತಾ ಇದ್ವಿ. ಎಲ್ಲ ಅನುಭವಗಳು ಅಂತವೇ ನಮಗೂ ಎಲ್ಲ ಕೈ ಸುಟ್ಕೊಂಬ ಅನುಭವಗಳೇ. ಅಲ್ಲಿಂದ ಮುಂದೆ ಹೋದಾಗ ಇವೆಲ್ಲವೂ ವೇಸ್ಟು ಅಂತ ನಮ್ಮ ಸ್ವಸಮರ್ಥತೆಯಿಂದ ಬೇರೆ ಅವ್ರು ಹೇಳಿದ್ರು, ಇವರು ಮೇಡಮ್ ಲಾವಡ್ಸ್ಕಿ ಹೇಳಿದ್ರು, ಎಚ್ ಬಿ ಬಿ ಹೇಳಿದ್ರು, JK ಅವ್ರು ಹೇಳಿದ್ರು, ಮತ್ತು ವೇದಗಳು ಹೇಳ್ತು, ಪುರಾಣ ಹೇಳ್ತು ಅಂದರೆ ಅವೇನು ಪ್ರಯೋಜನ ಆಗಲ್ಲ. ಅದು ನಮ್ಮ ಅನುಭವಕ್ಕೆ ಬರಬೇಕಷ್ಟೇ. ಅದು ಹೇಳಿದೆ ಕರೆಕ್ಟು, ಮಾರ್ಗದರ್ಶನ ಕೊಟ್ಟಿದ್ದಾರೆ. ಹ್ಯಾಂಡ್ ಪೋಸ್ಟ್ ಅಷ್ಟೇ ಅವರೆಲ್ಲ, ಅವೆಲ್ಲ ಹ್ಯಾಂಡ್ ಪೋಸ್ಟು. ಅದನ್ನು ನಾವು ಯಾವಾಗ ನಾವು ಅನುಭವಿಸಬೇಕು ಜೀವನದಲ್ಲಿ, ಅನುಭವದಲ್ಲಿ ಅನುಭವಿಸಿದಾಗ ನಮಗೆ ಅದರ ಅರಿವಾಗುತ್ತೆ. ಆ ಥರ ಅರಿವು ನಮಗೆ ಉಂಟಾಗುತ್ತೆ ಅಂತ ಹೇಳ್ತಾರೆ. ಜನಸಾಮಾನ್ಯರು ಮಕ್ಕಳ ಸ್ವಭಾವದಂತೆ ವಿವಿಧ ರೀತಿಯಲ್ಲಿ ವಿಷಯಾಸಕ್ತರಾಗಿರುತ್ತಾರೆ. ಮಕ್ಕಳ ಥರ ಇರ್ತಾರಂತೆ ಜನಸಾಮಾನ್ಯರು. ಅಂದರೆ ಆರ್ಡಿನರಿ ಪೀಪಲ್ಲು ಮಕ್ಕಳ ಥರ ಎಲ್ಲ ವಿಷಯಗಳು ಬೇಕು ಅವರಿಗೆ. ವಿಷಯಾಸಕ್ತರಾಗಿರ್ತಾರೆ. ವಿಷಯಗಳೇ ಅವ್ರಿಗೆ ಪ್ರಪಂಚ. ವಿಷಯಗಳು ಬಿಟ್ಟರೆ ಇನ್ನೇನು ಇಲ್ಲ. ಏನು ಯಾವಾಗಲೂ ಯಾವಾಗ ಥಿಯೋಸಾಫಿಕಲ್ ಸೊಸೈಟಿಗೆ ಹೋಗ್ತೀವಿ, ಏನಿದೆ ಅಲ್ಲಿ ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಕೆಲಸಗಳಿದ್ಕೊಂಡು ನೀನು ಯಾಕೆ ಹೋಗಲ್ಲ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಕೂತ್ಕೊಂತೀಯ ಅಂತಾರೆ. ನನ್ನ ಫ್ರೆಂಡ್ಸೇ ಅಂತಾರೆ ಎಷ್ಟೋ ಜನ. ಅದೇನೋ ಥಿಯೋಸಾಫಿ ಅಂತೀಯ, ಥಿಯೋಸಾಫಿಕಲ್ ಸೊಸೈಟಿ ಇದೆ, ಬೆಳಗ್ಗೆ ಬ್ಯಾಗ್ ಹಾಕೊಂಡು ಹೋಗ್ಬಿಡ್ತೀಯಲ್ಲ ಅಂತಾರೆ. ವಿಷಯಾಸಕ್ತಿ ಸ್ವಲ್ಪ ಏನೋ ಮಗು ಇದೆ, ಏನು ವಿಷಯಾಸಕ್ತಿ ಇಲ್ಲದಲ್ಲ, ನಮಗೂ ಬೇಜಾನೇ ಇದೆ, ಏನೋ ಸ್ವಲ್ಪ ಈ ಕಡೆ ಬಂದಿದ್ದೇವೆ ಅಷ್ಟೇ. ಅವ್ರಿಗೆ ಅದು ಇಲ್ಲ. ಅವರೆಲ್ಲ ಮಕ್ಕಳ ಥರ ಅಂತ ಅನ್ಸುತ್ತೆ. ಅವ್ರನ್ನ ದೂಡಬಾರ್ದು. ಇನ್ನೂ ಬುದ್ಧಿ ಬೆಳೆದಿಲ್ಲ, ಬುದ್ಧಿಶಕ್ತಿ ಬೆಳೆದಿಲ್ಲ, ಇನ್ನೂ ಬೆಳಿಬೇಕಾಗಿದೆ. ನಾವು ಒಂದು ಕಾಲದಲ್ಲಿ ಆ ಮಟ್ಟದಲ್ಲಿದ್ದೀವಿ, ಇನ್ನೂ ಕೆಳಗಿನ ಮಟ್ಟದಲ್ಲಿದ್ದೇವೆ. ನಾವು ಒಂದು ಕಾಡು ಮನುಷ್ಯನ ಮಟ್ಟದಲ್ಲಿದ್ದವರು. ಇವಾಗ ಅನೇಕ ಜನ್ಮಗಳು ತಗೊಂಡು ಇಲ್ಲಿಗೆ ಬಂದಿದ್ದೀವಿ. ನಾವು ಆಸಕ್ತಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀವಿ, ಇನ್ನೂ ಜಾಸ್ತಿಯಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೆ ಉನ್ನತಾಕಾಂಕ್ಷೆಗಳಿಗೆ ಅವು ಯಾವುವು ರುಚಿಸುವುದಿಲ್ಲ. ಉನ್ನತ ಮಟ್ಟಕ್ಕೆ ಹೋದವರು ಇವು ಯಾವ ಬೇಕಿಲ್ಲ, ರುಚಿಸೋದೇ ಇಲ್ಲ. ನಾವು ಆವಾಗಲೇ ಹೇಳಿದ್ವಲ್ಲ, ಅವರಿಗೆ
ಜೀವಾತ್ಮನ ಮಟ್ಟಕ್ಕೆ ಅವರ ಪ್ರಜ್ಞೆ ಹೋದ್ಮೇಲೆ ಏನೂ ಬೇಕಿಲ್ಲ ಅವರಿಗೆ. ಈ ಲೌಕಿಕವಾದ ವಿಷಯಗಳೇನು ಬೇಕೇ ಇಲ್ಲ ಅಂದಮೇಲೆ ಅವು ಯಾಕೆ ರುಚಿಸಲ್ಲ. ವಿವಿಧ ರೀತಿಯಲ್ಲಿ ಮನರಂಜನೆಗಳು ನಿಜವಾದ ಹಾನಿಕರ ಅಂತ ಇದ್ದೇನಿಲ್ಲ, ಆದರೆ ಆ ರೀತಿ ಇದೆ. ಒಂದು ಮಗು ಬೆಳೆದಂತೆಲ್ಲ ಇದು ಹಿಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಒಂದು ಮಗು ಫಸ್ಟು ಒಂದು ಮಗುವಿಗೆ ಏನು 2-3 ವರ್ಷ ಇದ್ದ ಮಗುವಿಗೆ ಗೊಂಬೆ ಅವು ಕೊಟ್ಟರೆ ಸಾಕು, ಅದೇ ಆದರೆ ಪ್ರಪಂಚ. ಇನ್ನು ಸ್ವಲ್ಪ ದೊಡ್ಡದಾದರೆ ಸ್ವಲ್ಪ ಚೆಂಡು ಅವು ಕೊಡಬೇಕು, ಓಡಾಡೋದು, ಅಲ್ಲಿ ಇಲ್ಲಿ ಓಡಾಡಿಕೊಂಡು ಒದಿಯೋದು ಮಾಡಬೇಕು ಅಷ್ಟು. ಇನ್ನೂ ಸ್ವಲ್ಪ ದೊಡ್ಡವನಾಗಲೇ ಕ್ರಿಕೆಟ್ ಬಾಲ್ ಬೇಕು, ವಾಲಿಬಾಲ್ ಬೇಕು, ಟೆನ್ನಿಸ್ ಬಾಲ್ ಬೇಕು ಅಂತಾರೆ ತಾನೇ ಮಕ್ಕಳು ಆಟ ಆಡಬೇಕಾದ್ರೆ. ಈ ಒಂದು 20-25 ವರ್ಷ ಅವರು ಇರ್ಬೋದು. ಅದಾದಮೇಲೆ ಸ್ಪೋರ್ಟ್ಸ್ ಪರ್ಸನ್ಸ್ ಬಿಡಿ, ಅವರು ಸ್ಪೋರ್ಟ್ಸ್ಗಾಗಿ ಜನ್ಮದಾಗೊಂಡಿದ್ರೆ ಸ್ಪೋರ್ಟ್ಸಲ್ಲಿ ಹೋಗ್ತಾರೆ, ಎಲ್ಲ ಆರ್ಡಿನರಿ ಜನಗಳು. ಅದಾದಮೇಲೆ ಮತ್ತು ಅವ್ರಿಗೆ ಏನೋ ಆಸಕ್ತಿ ಇರ್ತದೆ ಇಲ್ಲ, ಅಲ್ಲಿ ಬಿಟ್ಬಿಡ್ತಾರೆ. ಅವ್ರ ಆಸಕ್ತಿ ಬೇರೆಯೇ ಆಗುತ್ತೆ. ಅವ್ರ ಆಸಕ್ತಿ ಓದು ಬರಹ ಅವ್ರ ಜೀವನ ಈ ಕಡೆ ಹೋಗ್ಬಿಡುತ್ತೆ. ಆ ಥರ ಇರುತ್ತೆ ಅಂತಾರೆ. ಇನ್ನೂ ಬೆಳೆದಂತೆಲ್ಲ ಎಲ್ಲ ಆಟಗಳನ್ನು ನಿಲ್ಲಿಸಿ ಅವಶ್ಯಕವಾದ ಕೆಲಸಗಳಲ್ಲಿ ಮಾತ್ರ ಅವನು ತೊಡಗುತ್ತಾನೆ. ಬೆಳೀತಾ ಹಂಗಾಗ್ತಾನೆ, ತೊಡಗ್ತಾನೆ. ಅವನು ಈ ಹಿಂದೆ ಸಂತೋಷದಿಂದ ಅನುಭವಿಸಿದ ಆಟಗಳು ಬೇಕೆಂದೇ ಬಿಡಲ್ಲ, ಬೇಡಪ್ಪ ಅಂತ ಬಿಡಲ್ಲ. ಅವುಗಳ ಬಗ್ಗೆ ಅವನಿಗೆ ಆಕರ್ಷಣೆ ಇಲ್ಲದೆ ಆಗುತ್ತೆ. ಆಗ ಅವನಿರುವ ಮಟ್ಟದಿಂದ ಮುಂದುವರೆದು ಬೆಳೆಯಲು ಬೇಕಾಗುವುದರ ಬಗ್ಗೆ ಅವನು ಕಾರ್ಯನಿರತನಾಗುತ್ತಾನೆ. ಹೀಗಾಗಿ 2 ವರ್ಷದ ಮಗು ಬೊಂಬೆಯಾಟದೊಂದಿಗೆ ಆಡುವನ್ನು ಬಿಟ್ಟು ಬಾಹ್ಯ ಕ್ರೀಡೆಗಳಾದ ಕ್ರಿಕೆಟ್, ಫುಟ್ಬಾಲನ್ನು ಆಡಬೇಕೆಂದು ನಾವು ಯೋಚಿಸುವುದು ಸಮಂಜಸವಲ್ಲ. ನಮ್ಮ ಜೀವನನೂ ಹಂಗೆ. ಈ ಮಗು ಹೇಗಾದರೆ ಆಟ ಪಾಠಗಳಲ್ಲಿದ್ದ ಮಗು ಒಂದು ಕಾಲಕ್ಕೆ ಒಂದು ಮಟ್ಟಕ್ಕೆ ಬರೋ ಅಷ್ಟೊತ್ತಿಗೆ ಇದು ಯಾವುದು ಬೇಕಿಲ್ಲ, ನನ್ನ ಜೀವನನ ಬೇರೆ ಅಂತ ಬೇರೆ ಕಡೆ ಹೋಗ್ತಾನೋ, ನಾವು ಅಷ್ಟೇ ಈ ಲೌಕಿಕ ಜೀವನದಲ್ಲಿ, ಈ ಐಹಿಕ ಜೀವನದಲ್ಲಿ ಇವೆಲ್ಲ ನಾವು ಮಾಡ್ತಾಯಿದ್ವಿ. ಇವೆಲ್ಲವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಇವೆಲ್ಲ ಏನು ಪ್ರಯೋಜನ, ಇದರಲ್ಲಿ ನಿಸ್ಸಾರ, ಏನು ಸಾರ ಇಲ್ಲ ಇದರಲ್ಲಿ. ಇದೆಲ್ಲ ಬಿಟ್ಟು ನಾವು ನಮ್ಮದು ಧ್ಯೇಯನೇ ಬೇರೆ ಇದೆ, ನಮ್ಮ ದಾರಿನೇ ಬೇರೆ ಇದೆ, ನಮ್ಮ ಸ್ಥಳನೇ ಬೇರೆ ಇದೆ, ನಾವು ಇಲ್ಲಿರಬೇಕಾಗಿಲ್ಲ ಅಂತ ನಮ್ಗೆ ಗೊತ್ತಾದಾಗ ಅವಾಗ ನಮಗೆ ಈ ಪ್ರಪಂಚದ ಆಗುವವುಗಳ ಬಗ್ಗೆ ನಾವು ಇದೆಲ್ಲ ಏನಾದರೆ ಏನಂತೆ ನಮಗೆ ವಿ ಆರ್ ನಾಟ್ ಜಸ್ಟ್ ಬಾದರ್ಡ್ ಅಂತೀವಿ. ಜಸ್ಟ್ ಬಾದರ್ಡ್ ಅಂದರೆ ಅದು ನೆಗ್ಲೆಕ್ಟಿಂದಲ್ಲ, ಅದು ಅರ್ಥ ಮಾಡಿಕೊಂಡು ಅದು ಇರೋದೇ ಹಂಗೆ, ಅದು ಮಾರ್ಪಾಟು ಹೊಂದ್ತಾ ಇರುತ್ತೆ, ನಾಶವಾಗ್ತಾ ಇರುತ್ತೆ, ಸೃಷ್ಟಿಯಾಗ್ತಾ ಇರುತ್ತೆ. ಅದಕ್ಕೆ ಯಾಕೆ ನಾವು ಒದ್ದಾಡಬೇಕು? ಅದು ಇರೋದೇ ಹಂಗೆ. ನಾನು ಹೆಂಗಿರಬೇಕು, ನಾನು ನಿತ್ಯತೆಯನ್ನು ನೋಡಬೇಕಾಗುತ್ತೆ. ಅನಿತ್ಯತೆ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು ಅನ್ನೋ ಒಂದು ಪ್ರಜ್ಞೆ ಬರುತ್ತೆ ನಮಗೆ. ಯೋಗ ಮಾರ್ಗದಲ್ಲಿ ಅತ್ಯಂತ ಮುಂದುವರೆದಿರುವವರು ಸಾಮಾನ್ಯರು ಅವಶ್ಯಕವೆಂದು ಪರಿಗಣಿಸುವ ಹಲವಾರು ವಸ್ತು ವಿಷಯಗಳ ಬಗ್ಗೆ ಅಷ್ಟಾಗಿ ಗಮನ ಕೊಡುವುದಿಲ್ಲ. ಅದೇ ಹೇಳ್ತಾರೆ, ಈ ಸಾಮಾನ್ಯರು ಕೊಟ್ಟಂತೆ ಅವರು ಈ ಸಾಮಾನ್ಯವಾದ ವಿಷಯಗಳಿಗೆ ಗಮನವೇ ಕೊಡೋದಿಲ್ಲ. ಹಾಗೂ ಸಾಮಾನ್ಯರು ನಮ್ಮಂತೆ ಥಿಯಾಸಫಿ ಹಾಗೂ ಜೀವನದ ಆಳವಾದ ಸಮಸ್ಯೆಗಳನ್ನು ಬಿಟ್ಟು ಹೊಸ ಪ್ರಪಂಚದ ಆಗುವುಗಳಿಗೆ ಅಷ್ಟಾಗಿ ಗಮನ ಕೊಡದೆ ಜೀವನ ಕ್ರಮವನ್ನು ತಡೆಯಲಾರದಷ್ಟು ಪ್ರಯಾಸಕರ ಮತ್ತು ಪರಿಗಣಿಸಬಹುದು. ನಾವು ನಮ್ಮ ಕೆಲಸಗಳಲ್ಲೇ ಮಗ್ನರಾಗಿದ್ದು ಬೇರೆ ಯಾವುದರ ಬಗ್ಗೆಯೂ ತಿಳಿದುಕೊಳ್ಳಲು ಇಚ್ಛಿಸುವುದಿಲ್ಲವೆಂದು ಅವರು ತಿಳಿಯುವುದು ನಿಜವೇ. ಆದರೆ ಹೃದಯಾಳದಲ್ಲಿ ಆಸೆಗಳು ಇರಿಸಿಕೊಂಡು ಪ್ರಾಪಂಚಿಕ ಜೀವನದಲ್ಲಿ ಆಸೆಯೇ ಇಲ್ಲವೇನೋ ಎಂದು ಜೀವಿಸಿದರೆ ನಾವು ಯೋಗ ಮಾರ್ಗದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ. ದ್ವಂದ್ವವಾಗಿರೋದು ಮೇಲ್ಗಡೆ ಆವಾಗ ಹೇಳ್ಕೊಂಡವಲ್ಲ ಕೆಲವರು, ನಾನು ಥಿಯಾಸಫಿಸ್ಟ್, ನಾನು ಯೋಗ ಮಾರ್ಗದಲ್ಲಿ ಹೋಗ್ತಾಯಿದ್ದೀನಿ, ನಾನು ಭಾಷಣಗಳು ಕೇಳ್ತಾ ಇದ್ದೀನಿ, ಭಾಷಣ ಮಾಡ್ತಾಯಿದ್ದೀನಿ, ಗ್ರಂಥಗಳು ಓದ್ತಾ ಇದ್ದೀನಿ, ಮಹಾತ್ಮನ ಬಗ್ಗೆ ತಿಳ್ಕೊತಾ ಇದ್ದೀನಿ ಅಂತ ಎಲ್ಲ ದೊಡ್ಡದಾಗಿ ಹೇಳ್ಕೊತಾ ಇರೋದು. ಮೇಲೆ ಎಲ್ಲನೂ ಮಾಡ್ತಾಯಿದ್ದಾನೆ, ನಾಟಕೀಯವಾಗಿ ಎಲ್ಲನೂ ಮಾಡ್ತಾ ಇದ್ದಾನೆ. ಅಂತರಾಳದರ ಮತ್ತು ಅದೇನು ಗಂಧವೇ ಇಲ್ಲ. ಅಲ್ಲಿ ಅವನು ಒರಿಜಿನಲ್ ಸ್ಥಿತಿ ಇದೆ, ಅವನು ಒರಿಜಿನಲ್ ಹೆಂಗಿದ್ದ ಹಂಗೆ ಇದೆ ಅಂತರಾಳದಲ್ಲಿ, ಅಲ್ಲಿ ಮಾರ್ಪಾಟೇ ಆಗಿಲ್ಲ. ಅದು ಪ್ರಯೋಜನ, ನಿಷ್ಪ್ರಯೋಜನ ಅಂತಾರೆ. ಆ ಥರ ಇರೋದಿಲ್ಲ, ಏನು ಪ್ರಯೋಜನವಿಲ್ಲ, ನಿಷ್ಪ್ರಯೋಜನ ಅಂತಾರೆ. ಇನ್ನು 10 ನಿಮಿಷ ಇದೆ. ಇದು ಒಂದು ಸ್ಟೇಟ್ಮೆಂಟ್ ಆಯಿತು. ಇವಾಗ ಇನ್ನೊಂದು ಸ್ಟೇಟ್ಮೆಂಟ್ JK ಅವರಿಗೆ ಬೋಧೆ ಮಾಡ್ತಾ ಇರೋದು. ಇಡೀ ಪ್ರಪಂಚದಲ್ಲಿ 2 ರೀತಿಯ ಜನರು ಮಾತ್ರ ಇದ್ದಾರೆ, ತಿಳಿದವರು ಹಾಗೂ ತಿಳಿದೇ ಇರುವವರು. ಈ ತಿಳುವಳಿಕೆಯೇ ಮುಖ್ಯವಾದುದು. ಒಬ್ಬರು ಯಾವ ಮತದವರು, ಯಾವ ಕುಲಕ್ಕೆ ಸೇರಿದವರು ಎಂಬ ವಿಷಯಗಳು ಮುಖ್ಯವಲ್ಲ. ಇದು ಬಹಳ ಪ್ರಮುಖವಾದ ಸ್ಟೇಟ್ಮೆಂಟು. ಇಡೀ ಪ್ರಪಂಚದಲ್ಲಿ 2 ರೀತಿಯ ಜನರು ಮಾತ್ರ ಇದ್ದಾರೆ,
ನಾವು ಎಷ್ಟು ರೀತಿ ಜನ ಇದ್ದಾರೆ ಅಂದ್ಕೊಂಡಿದ್ದೀವಿ? 7 ರೀತಿಯ ಜನ, 7 ರೇಖೆಗಳಿಗೆ ಸಂಬಂಧಪಟ್ಟಿದ್ದಾರೆ ಅಂದ್ಕೊಂಡಿದ್ದೀವಿ. ನೀವು ಸ್ವಲ್ಪ ಪರವಾಗಿಲ್ಲ, ಥಿಯಾಸಫಿ ಜ್ಞಾನ ಇದೆ ನಿಮಗೆ. ನಾವು ಥಿಯಾಸಫಿ ಜ್ಞಾನ ಇಲ್ಲ. ನಾವೇನು ತಿಳ್ಕೊಂಡಿದ್ದೀವಿ ಗೊತ್ತಾ? ಒಂದು ಪ್ರಮುಖವಾಗಿ ಗಂಡು ಹೆಣ್ಣು, ಅದಾದ ಮೇಲೆ ಜಾತಿ ಕೋತಿ ದೇಶ ಮತ ಸಾವಿರಾರಿದೆ ನಮ್ಮಲ್ಲಿ, ಸಾವಿರಾರು ರೀತಿಯ ಜನಗಳಿವೆ ಅಂತ ತಿಳ್ಕೊಂಡಿದ್ದೀವಿ. ಇಂಡಿಯಾನೇ ತಗೊಂಡ್ರೆ ಇಂಡಿಯಾದಲ್ಲಿ 31 ಸ್ಟೇಟ್ಗಳಿದೆ, 31 ರೀತಿ ಅಂದ್ಕೊಂತೀವಿ. ಅಲ್ಲಿ 100 ಭಾಷೆಗಳಿದೆ. ಆ ಭಾಷೆ ಸಂಬಂಧ ಸಾವಿರಾರು ಕುಲಗಳಿದೆ, ಮತಗಳಿದೆ. ಅದು ಹಿಂಗೆ ಫ್ರ್ಯಾಗ್ಮೆಂಟ್ ಆಗಿಬಿಟ್ಟಿದೆ, ಹಂಗೆ ಛಿದ್ರವಾಗಿಬಿಟ್ಟಿದೆ ನಮ್ಮದು. ಆದರೆ ಇವರು ಮಹಾತ್ಮ ಹೇಳ್ತಾರೆ, ಇರೋದು 2 ರೀತಿಯ ಜನ ಈ ಪ್ರಪಂಚದಲ್ಲಿ. ಒಬ್ಬರು ತಿಳಿದವರು, ಇನ್ನೊಬ್ಬರು ತಿಳಿದೇ ಇರೋರು. ತಿಳಿದವರು ಅಂದರೆ ಏನು, ತಿಳಿದೇ ಇರೋನು ಏನಂದ್ರೆ ತಿಳ್ಕೊಂಬೋಣ. ಸೊ 2 ರೀತಿ ಜನ ಇದೆ ಅಂತಾರೆ. ನಾವು ಅಂದುಕೊಂಡಂಗೆ ಇಷ್ಟು ವೆರೈಟಿ ಜನ ಇಲ್ಲ. ಪ್ರಪಂಚದ ಯಾವುದೇ ದೇಶದಲ್ಲಿದ್ದರೂ ಇದೇ ಇರೋರು. ಒಬ್ಬರು ತಿಳಿದವರು ಇರಬೇಕು, ಇನ್ನೊಬ್ಬರು ತಿಳಿದೇ ಇರಬೇಕು, ಅಷ್ಟು ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ. ತಿಳಿದವರು ಹಾಗೂ ತಿಳಿದೇ ಇರುವವರು, ಈ ತಿಳುವಳಿಕೆಯೇ ಮುಖ್ಯವಾದುದು. ಫಸ್ಟ್ ಈ ತಿಳುವಳಿಕೆ ಬರಬೇಕು. ಏನು, ನಾವು ಇಂಡಿಯನ್ನು, ನಾನು ಅಮೇರಿಕನ್ನು, ನಾನು ಇಂಗ್ಲೆಂಡು, ನಾನು ಹಿಂದೂ, ಇನ್ನೊಬ್ಬ ಕ್ರಿಶ್ಚಿಯನ್ನು, ಮುಸ್ಲಿಮ್ಮು, ಅದು ಇದು ಜಾತಿ ಕೋತಿ ಮತ ಯಾವ ಬರೋದು. ಫಸ್ಟ್ ಈ ತಿಳುವಳಿಕೆ ಬರಬೇಕು. 2 ರೀತಿ ಜನ ಇದ್ದಾರಪ್ಪ ಪ್ರಪಂಚದಲ್ಲಿ, ಒಬ್ಬ ತಿಳಿದವರು, ಒಬ್ಬ ತಿಳಿದೇ ಇರೋರು ಅಂತ ಬರಬೇಕು. ಒಬ್ಬನು ಯಾವ ಮತದವನು, ಯಾವ ಕುಲಕ್ಕೆ ಸೇರೋನು ಎಂಬ ವಿಷಯಗಳು ಮುಖ್ಯವಲ್ಲ. ಇದ್ಯಾವುದು ಮುಖ್ಯವಲ್ಲ, 2 ಮುಖ್ಯ. ತಿಳಿದವರಿದ್ದಾರೆ, ತಿಳಿದೇ ಇದ್ದಾರೆ. ಇದನ್ನು ತಿಳಿಯೋದೇ ಭಾಳ ಮುಖ್ಯ. ಫಸ್ಟ್ ಅದು ತಿಳ್ಕೋಬೇಕು ಅಂತಾರೆ. ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ. ಆ ಎಕ್ಸ್ಪ್ಲನೇಷನ್ನು ಟೈಮ್ ಆಗಿದೆ. 10:55 ಬಿಡಬೇಕು ಅಂತ ಹೇಳಿದರೆ ನಮಗೆ. ಸೊ 10:55 ಆಯಿತು. ಸೊ ಇದನ್ನು ಎಕ್ಸ್ಪ್ಲನೇಷನ್ನ ನೆಕ್ಸ್ಟ್ ಕ್ಲಾಸಲ್ಲಿ ತಗೊಂಬೋಣ. ನೆಕ್ಸ್ಟು ಯಾವಾಗ ನಮಗೆ ಆಪರ್ಚುನಿಟಿ ಸಿಗುತ್ತೋ ಆ ಕ್ಲಾಸಲ್ಲಿ ತಗೊಂಬೋಣ. ಇಷ್ಟು ತಳ್ಕೊಂಬೋಣ. ಸದ್ಯಕ್ಕೆ ಪ್ರಪಂಚದಲ್ಲಿದ್ದ 2 ರೀತಿ ಜನ ಇವತ್ತಿಂದ ಅದು ನಮ್ಮಲ್ಲಿ ಚೆನ್ನಾಗಿ ರೆಕಾರ್ಡ್ ಮಾಡಬೇಕು. ಇಷ್ಟೆಲ್ಲ ಜಾತಿ ಕೋತಿ ಮತ ದೇಶ ಭಾಷೆ ಯಾವುದೂ ಇಲ್ಲ, 2 ರೀತಿ ಜನ ಇದ್ದೀವಿ. ಒಬ್ಬರು ತಿಳಿದವರು ಇದ್ದೀವಿ, ಒಬ್ಬರು ತಿಳಿದೇ ಇದ್ದೀವಿ. ಆ ತಿಳುವಳಿಕೆ ನಮಗೆ ಇವಾಗ ಬಂದಿದೆ. ಇವಾಗ ತಿಳ್ಕೊಂಡಿದ್ದಾನೆ, ಅಟ್ಲೀಸ್ಟ್ ಇಲ್ಲಿರೋರು ತಿಳ್ಕೊಂಡಿದ್ದಾನೆ. ಆ ತಿಳುವಳಿಕೆ ನಮಗೆ ಬಂದಿದೆ. ನಾವು ಅನ್ವೇಷಣೆ ಮಾಡಬೇಕು, ಯಾವ ಕ್ಯಾಟಗರಿಗೆ ಸೇರ್ತೀವಿ. ನಾವು ತಿಳಿದವ್ರ ಕ್ಯಾಟಗರಿಗೆ ಸೇರ್ತಾ ಇದ್ದೇವೆ, ತಿಳಿದವ್ರ ಕ್ಯಾಟಗರಿಗೆ ಸೇರ್ತಾ ಇದ್ದೇವೆ ಅಂತ ನಾವು ಅನ್ವೇಷಣೆ ಮಾಡ್ಕೊಂಡು ಬಂದು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಆಪರ್ಚುನಿಟಿ ಇದ್ದಾಗ. ಇಲ್ಲಿವರೆಗೂ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಈಗ ಶಾಂತಿ ಮಂತ್ರದೊಂದಿಗೆ ಈ ಕಾರ್ಯಕ್ರಮವನ್ನು ಕ್ಲೋಸ್ ಮಾಡೋಣ.